ಥ್ಯಾಂಕ್ ಯು ಲಾರ್ಡ್. ಸೊ ಇವತ್ತಿನ ವಿಷಯ ನಾನು ಆಲ್ರೆಡಿ ಹೇಳಿದ್ದೇನೆ. ಏನು ಶೋಧನೆಯಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ನಾವು ಇವತ್ತು ಕಲಿತಾ ಇದ್ದೇವೆ. ಈ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯ 11, 12, 13 ನಾವು ಓದಿದ್ದೇವೆ. ಇವಾಗ ಅದೇನು ಅಂತ ಹೇಳಿದ್ರೆ 3 ವಿಷಯಗಳು ಇಲ್ಲಿ ಒಳಗೊಂಡಿದೆ. ಒಂದು, ಪ್ರತಿದಿನದ ಆಹಾರ ಅಥವಾ ನಮ್ಮ ಅವಶ್ಯಕತೆಗಳನ್ನು ನಮಗೆ ಕೊಡು ಅಥವಾ ದಯಪಾಲಿಸು ಎಂಬುದಾಗಿ. ಎರಡನೇದು, ನಮ್ಮ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ. ಅದರ ಜೊತೆ ಒಂದು ಕಂಡೀಷನ್, ಬೇರೆಯವ್ರನ್ನ ಕ್ಷಮಿಸಿದ ಮೇಲೆ ನಮ್ಮನ್ನು ಕ್ಷಮಿಸಿ ಅಂತ ಹೇಳಿದ್ರೆ ಕಂಡೀಷನ್ ಇದೆ, ಬೇರೆಯವ್ರನ್ನ ಕ್ಷಮಿಸಿದ್ರೆ ಮಾತ್ರ ನಮ್ಮ ಪಾಪಗಳು ಕ್ಷಮಿಸ್ತದೆ. ಮೂರನೇ ಸಂಗತಿ ಇದಾಗಿದೆ, ನಮ್ಮನ್ನು ಶೋಧನೆಗೆ ಒಳಪಡಿಸದಂತೆ ಕಾಪಾಡ. ಓಕೆ, ಸಾರಿ. Thank you, Lord. Jesus, praise the Lord. Hallelujah. ಓಕೆ, ವಾಕ್ಯವನ್ನು ನಾವು ಓದಿದ್ದೇವೆ. ಸರಿ, ಇಲ್ಲಿ 3 ಅಂಶಗಳನ್ನು ನಾವು ನೋಡಬಹುದು. ಒಂದು, ದಿನನಿತ್ಯದ ಅವಶ್ಯಕತೆಗಳು. ಎರಡನೇದು, ಕ್ಷಮಾಪಣೆ. ಮೂರನೇದು, ನಮ್ಮನ್ನು ಶೋಧನೆಗೆ ಅಥವಾ ಪರೀಕ್ಷೆಯಲ್ಲಿ ಅಥವಾ ಯಾವುದೇ ತರದ ಕಷ್ಟದಲ್ಲಿ ಸೇರಿಸದಂತೆ ನಮ್ಮನ್ನು ತಪ್ಪಿಸು. ಹೌದಲ್ವಾ? ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಡು ನಾಟ್ ಲೀಡ್ ಅಸ್ ಇನ್ ಟು ಟೆಂಪ್ಟೇಷನ್ ಬಟ್ ಡೆಲಿವರ್ ಅಸ್ ಫ್ರಮ್ ದ ಈವಿಲ್ ಒನ್. 2 ಅಂಶಗಳು ಕೂಡಿದೆ. 13ನೇ ವಾಕ್ಯದಲ್ಲಿ 2 ಅಂಶಗಳು ಕೂಡಿದೆ. ಒಂದು, ಶೋಧನೆಗೆ ಒಳಪಡಿಸಬೇಡ ಮತ್ತು ಕೇಡಿನಿಂದ ನಮ್ಮನ್ನು ತಪ್ಪಿಸು. ಒಂದು, ಶೋಧನೆ ಬರ್ತದೆ, ಇನ್ನೊಂದು ಕೇಡುಗಳು ಉಂಟಾಗ್ತದೆ. ಶೋಧನೆ ಅಷ್ಟೇ ಅಲ್ಲ, ಶೋಧನೆಯ ನಂತರದ ಹಂತ ಕೇಡುಗಳು ಉಂಟಾಗ್ತದೆ ಜೀವನದಲ್ಲಿ. ಓಕೆ, ಅದಕ್ಕೆಲ್ಲ ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ 11ನೇ ವಾಕ್ಯದಲ್ಲಿ ದಿನನಿತ್ಯದ ಅವಶ್ಯಕತೆಗಳು ಮನುಷ್ಯನಿಗೆ ಬೇಕೇ ಬೇಕು. ಯಾವಾಗ ಮನುಷ್ಯನಿಗೆ ದಿನನಿತ್ಯದ ಅವಶ್ಯಕತೆಗಳು ಸಿಗದೇ ಇರುವಾಗ ಮನುಷ್ಯನು ಕಂಗಾಲಾಗಿ ತನ್ನ ಅವಶ್ಯಕತೆಗಳನ್ನು ಹುಡುಕುತ್ತಾ ಮಾನಸಿಕವಾಗಿ ತಪ್ಪಿ ಹೋಗಿ ಅಂತ ಸಮಯದಲ್ಲಿ ದುಷ್ಟನು ಶೋಧನೆಗೆ ಒಳಪಡಿಸ್ತಾನೆ. ಶೋಧನೆಗೆ ಒಳಪಟ್ಟಾಗ ಆ ಮನುಷ್ಯನು ತನ್ನ ನಿಯಂತ್ರಣವನ್ನು ತಪ್ಪಿಸಿಕೊಂಡು ದುಷ್ಟನ ಬಲೆಯಲ್ಲಿ ಬಿದ್ದು ದೇವರಿಂದ ಹೊಂದ್ಕೊಳ್ಬೇಕಾದ ಆಶೀರ್ವಾದದ ಬದಲಿಗೆ ತಾನೇ ಸ್ವಂತವಾಗಿ ಯೋಚನೆ ಮಾಡಿ ಆ ದುಷ್ಟನಿಂದ ಆಗುವಂತ ಶೋಧನೆಯ ಪ್ರೇರಣೆಯಿಂದ ಆತನು ಶೋಧಿಸ್ತಾನಲ್ಲ, ಅದು ಮೊದಲನೇದಾಗಿ ಪ್ರೇರೇಪಿಸ್ತಾನೆ. ಏನಾದ್ರೂ ಮುಂದೆ ತೆಗೆದುಕೊಂಡು ಬರ್ತಾನೆ ಅಥವಾ ಪರಿಸ್ಥಿತಿಗಳನ್ನು ಹುಟ್ಟು ಹಾಕ್ತಾನೆ. ಆ ಪರಿಸ್ಥಿತಿಗಳನ್ನು ಕಂಡಾಗ ಸಹಿಸಲಿಕ್ಕೆ ಆಗದೆ ವ್ಯಕ್ತಿ ಏನ್ ಮಾಡ್ತಾನೆ? ಪಾಪದಲ್ಲಿ ಬೀಳ್ತಾನೆ. ಪಾಪದಲ್ಲಿ ಬಿದ್ದಾಗ ಏನಾಗುತ್ತೆ? ಕೇಡುಗಳು ಉಂಟಾಗ್ತದೆ, ನಾಶನಗಳು ಉಂಟಾಗ್ತದೆ, ಮರಣಗಳು ಉಂಟಾಗ್ತದೆ. ಸೊ ಇದೆಲ್ಲದಕ್ಕೂ ಇವೆಲ್ಲವುಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಯೇಸು ನಮಗೆ ಎಚ್ಚರಿಕೆಯಾಗಿ ನಮಗೆ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ, ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅದೇನದು? ಪ್ರಾರ್ಥನೆ. ಪ್ರಾರ್ಥನೆ ಇಲ್ಲದೆ ಇದು ಸುಲಭವಲ್ಲ. ಪ್ರಾರ್ಥನೆ ಇಲ್ಲದೆ ಸುಲಭವಲ್ಲ. ಪ್ರಾರ್ಥನೆ ಅಂತ ಹೇಳಿದರೆ ನೋಡಿ, ಪ್ರತಿ ಧರ್ಮದ ವ್ಯಕ್ತಿಗಳು ಪ್ರಾರ್ಥನೆ ಮಾಡ್ತಾರೆ, ಎಲ್ಲಾ ಜಾತಿಯವರು ಪ್ರಾರ್ಥನೆ ಮಾಡ್ತಾರೆ, ಬೇರೆ ಬೇರೆ ವಿಧದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದು ಒಂದು ರೀತಿ ಅಥವಾ ಒಂದು ರಿವಾಜ್, ರಿಲಿಜನ್ ಸಿಸ್ಟಮ್ ಆಗ್ಬಿಟ್ಟಿದೆ, ಪರಂಪರೆ ಆಗ್ಬಿಟ್ಟಿದೆ. ಆದರೆ ಇಲ್ಲಿ ಯೇಸು ಹೇಳುವಂತ ಪ್ರಾರ್ಥನೆ ಎನ್ನುವುದು ಪ್ರತ್ಯೇಕವಾದದ್ದು. ಇಲ್ಲಿ ಪ್ರಾರ್ಥನೆ ಅಂತ ಹೇಳುವಾಗ ದೇವರಿಗಿಂತ ಯೇಸು ನಮಗೆ ತೋರಿಸಿಕೊಟ್ಟದ್ದು ತಂದೆ ಅಂತ. ದೇವರಾಗಿ ಇಲ್ಲಿ ನಮ್ಗೆ ತೋರಿಸ್ಕೊಡ್ತಾ ಇಲ್ಲ ಯೇಸು ಸ್ವಾಮಿ, ಆತನು ತಂದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸೊ ದೇವರು ಎನ್ನುವಾಗ ಭಯವು ಬರ್ತದೆ, ಆದ್ರೆ ತಂದೆ ಎನ್ನುವಾಗ ನಮಗೆ ಧೈರ್ಯ ಬರ್ತದೆ,
ಆತನ ಹತ್ರ ಹೋಗ್ಲಿಕ್ಕೆ. ಇವಾಗ ಭೂಲೋಕದಲ್ಲಿ ನಾವು ನಮ್ಮೆಲ್ಲರನ್ನು ಹುಟ್ಟಿಸಿದಂತ ಈ ಶಾರೀರಿಕ ತಂದೆಯನ್ನು ನೆನೆಸುವಾಗ ನಾವು ಎಷ್ಟೇ ತಪ್ಪು ಮಾಡಿದ್ರು ನಮ್ಮ ಮನಸ್ಸಲ್ಲಿ ಒಂದು ಇರ್ತದೆ, ಏನೇ ಆಗ್ಲಿ ನಂಗೆ ಬೇರೆ ದಾರಿ ತೋರ್ತಾ ಇಲ್ಲ, ಕಷ್ಟ ಬಂದಿದೆ, ನನ್ನ ಹುಟ್ಟಿಸಿದ ತಂದೆ ಅಲ್ವಾ, 2 ಪೆಟ್ಟು ಕೊಟ್ರು ಪರವಾಗಿಲ್ಲ, ಆತನ ಹತ್ರ ಮಾತಾಡ್ತೀನಿ ನಾನು ಹೋಗಿ, ನನಗೇನಾದ್ರೂ ಸಹಾಯ ಸಿಗ್ತದೆ ಎನ್ನುವ ಒಂದು ಭರವಸೆ ಇರ್ತದೆ, ಒಂದು ಹೋಪ್ ಇರ್ತದೆ ಅಲ್ವಾ. ತೀರ ಕಷ್ಟದಲ್ಲಿ ಬಿದ್ದಾಗ ಈ ಲೋಕದಲ್ಲಿ ತನ್ನ ಹುಟ್ಟಿಸಿದ ತಂದೆಗಿಂತ ಬೇರೆ ಯಾರೂ ಸಹ ಅಷ್ಟು ಆಪ್ತರಾಗಿರಲ್ಲ. ಯಾಕಂದ್ರೆ ಹುಟ್ಟಿಸಿ ಬೆಳೆಸಿ ದೊಡ್ಡದಾಗಿ ಮಾಡಿದಂತ ಸ್ವಂತ ಶಾರೀರಿಕ ತಂದೆ ಪ್ರಥಮವಾಗಿ ಕಾಣಿಸ್ತಾರೆ. ಕೆಲವೊಮ್ಮೆ ಫ್ರೆಂಡ್ಸ್ಗಳು ಚೀಟ್ ಮಾಡ್ಬೋದು, ಬೇರೆಯವ್ರು ಚೀಟ್ ಮಾಡ್ಬೋದು, ಆಫೀಸ್ನವ್ರು ಚೀಟ್ ಮಾಡ್ಬೋದು, ಬಿಸ್ನೆಸ್ ಅಲ್ಲಿ ಚೀಟಿಂಗ್ ಆಗ್ಬೋದು. ಆದ್ರೆ ಸ್ವಂತ ಹುಟ್ಟಿಸಿದಂತ ತಂದೆ, ಅವ್ರ ವಿರುದ್ಧವಾಗಿ ನಾವು ಎಷ್ಟೇ ತಪ್ಪು ಮಾಡಿದ್ರು ಮನಸ್ಸಲ್ಲಿ ಒಂದು ಧೈರ್ಯ ಇರ್ತದೆ, ಏನೇ ಆಗ್ಲಿ ಅವ್ರು ನನ್ನ ತಂದೆ ಅಂತ. ಅದೇ ಒಂದು ರೀತಿಯಲ್ಲಿ ಆ ಒಂದು ಹೇಗೆ ಶಾರೀರಿಕ ತಂದೆಯ ಮತ್ತು ಮಕ್ಕಳ ಮಧ್ಯದಲ್ಲಿ ಒಂದು ಸಂಬಂಧ ಇದೆಯೋ ಅದೇ ರೀತಿಯಾಗಿ ನಾವು ಕ್ರಿಸ್ತ ಯೇಸುವಿನ ರಕ್ತದಿಂದ ತೊಳೆದು ಕ್ರಯಕ್ಕೆ ಕೊಂಡವರಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ. ಹಾಗನ್ನುವಾಗ ನಾವು ಮತ್ತು ತಂದೆಯ ಮಧ್ಯದಲ್ಲಿ ಒಂದು ಸಂಬಂಧ ಇದೆ, ಒಂದು ರಿಲೇಶನ್ಶಿಪ್ ಅಲ್ವಾ, ಸಂಬಂಧ. ಸೊ ಈ ಪ್ರಾರ್ಥನೆ ಎನ್ನುವುದು ಇಲ್ಲಿ ಯೇಸು ಹೇಳ್ತಾ ಇರೋದು, ಇದು ಒಂದು ಸಂಬಂಧವನ್ನು ಸೂಚಿಸ್ತಾ ಇದೆ. ಇದು ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿರುವಂತ ಸಂಬಂಧ ಅಲ್ಲ, ಬದಲಿಗೆ ಹತ್ತಿರದಲ್ಲಿರುವಂತ ಸಂಬಂಧ, ತಂದೆ ಮತ್ತು ಮಕ್ಕಳ ಸಂಬಂಧ. ಹೇಗೆ ತಂದೆ ಮತ್ತು ಮಕ್ಕಳು ಮಾತಾಡ್ಕೊಳ್ತಾರೋ, ತಮ್ಮ ದುಃಖಗಳನ್ನು ಪರಿಸ್ಥಿತಿಗಳನ್ನು ಹಂಚಿಕೊಳ್ತಾರೋ, ಎಷ್ಟು ಹತ್ತಿರದಲ್ಲಿ ಕೂತ್ಕೊಂಡು ಮಾತಾಡ್ತಾರೋ, ಎಷ್ಟು ಹಾರ್ಟ್ ಟು ಹಾರ್ಟ್ ಓಪನ್ ಆಗಿ ಮಾತಾಡ್ಕೊಳ್ತಾರೋ. ನಮಗೆ ಗೊತ್ತಿದೆ, ನಾವು ತಂದೆ ಹತ್ರ ಮಾತಾಡುವಾಗ ಅಥವಾ ತಂದೆ ಮಕ್ಕಳ ಹತ್ರ ಮಾತಾಡುವಾಗ ಹಾರ್ಟ್ ಟು ಹಾರ್ಟ್, ಹೃದಯದಿಂದ ಮಾತಾಡ್ಕೊಳ್ತಾರೆ ನೋಡಿ. ದಟ್ ಈಸ್ ವಾಟ್, ಅದೇ ನಿಜವಾದ ಪ್ರಾರ್ಥನೆಯಾಗಿದೆ. ತುಟಿಯಲ್ಲಿ ನಾಲ್ಗೆಯಿಂದ ಶಬ್ದವನ್ನು ಎತ್ತಿ ಅನೇಕರು ಪ್ರಾರ್ಥಿಸ್ತಾರೆ, ಆದರೆ ಹೃದಯದಿಂದ ಮಾತಾಡುವವರು, ಹೃದಯದ ಹತ್ತಿರಕ್ಕೆ ಹೋಗಿ ಮಾತಾಡುವವರು ಯಾರು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಹತ್ತಿರದವರು ಮಾತ್ರ. ಹಾಗಾಗಿ ಇಲ್ಲಿ ನಾವು ದೇವರಿಗೆ ಹತ್ತಿರದವರಾದಾಗ ದೇವರ ಹೃದಯದ ಆಲೋಚನೆಗಳು ನಮ್ಗೆ ಬೇಗ ತಿಳಿಯಪಡ್ತದೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾವು ಆ ಒಂದು ಸತ್ಯವನ್ನು ಅರಿತು, ಇದು ನನ್ನ ಸ್ವಂತ ತಂದೆ, ನಾನು ಎಷ್ಟೇ ತಪ್ಪಿಗಸ್ತನಾಗಿರ್ಲಿ ನನ್ನ ತಂದೆ ಹತ್ರ ಬರುವಾಗ ನನಗೆ ಧೈರ್ಯ ಉಂಟು, ನನಗೆ ಹೋಪ್ ಉಂಟು, ನಿರೀಕ್ಷೆ ಉಂಟು, ನನಗೆ ಉತ್ತರ ಸಿಗುತ್ತದೆ, ಖಂಡಿತವಾಗಿ ನನಗೆ ಒಂದು ಬಿಡುಗಡೆ ಉಂಟು, ನನ್ನ ಕೊರತೆ ನೀಗ್ತದೆ ಎನ್ನುವ ನಂಬಿಕೆ ಇರ್ತದೆ. ಹೌದಾ? ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತ ಅನೇಕ ತರದ ಶೋಧನೆಗಳಿಂದ ತಂದೆ ಹತ್ರ ಕೇಳ್ಬೇಕು. ಅಪ್ಪ ಕಾಪಾಡುವು ಅಂತ ಕೇಳಿದಾಗ ಹೃದಯದಿಂದ ಆತನ ಹೃದಯಕ್ಕೆ ಮುಟ್ಟುವ ರೀತಿಯಲ್ಲಿ ನಾವು ಮಾತನಾಡುವಾಗ ಖಂಡಿತವಾಗಿ ನಮ್ಮ ದಿನನಿತ್ಯದ ಅವಶ್ಯಕತೆಗಳಿಂದ ನಾವು ತೃಪ್ತರಾಗಬಹುದು. ಖಂಡಿತವಾಗಿ ಇದರಲ್ಲಿ ಯಾವ ಸಂಶಯ ಇಲ್ಲ. ಆತನು ಶಾರೀರಿಕ ತಂದೆಗಿಂತಲೂ ತಾಯಿಗಿಂತಲೂ ಆತನು ಶ್ರೇಷ್ಠನಾದವನು. ಕೆಲವೊಮ್ಮೆ ಈ ಶಾರೀರಿಕ ತಂದೆ ತಾಯಿಗಳು ಸಹ ಕೆಲವೊಮ್ಮೆ ತಪ್ಪಾಗಿರ್ಬೋದು, ಅವರು ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಬಹುದು, ಮೋಸ ಮಾಡಬಹುದು. ಇದಾವೆ ಅನೇಕ ಕಥೆಗಳು ಈ ಲೋಕದಲ್ಲಿ, ಇತಿಹಾಸಗಳು ಇದಾವೆ, ಚರಿತ್ರೆ ಇದೆ. ಹೌದಾ? ಆದರೆ ಯಾವತ್ತೂ ಯಾರನ್ನೂ ಮೋಸ ಮಾಡದಂತ ನಿಜವಾದ ತಂದೆ, ಏಕೈಕ ತಂದೆ, ಎಲ್ಲ ಮನುಷ್ಯ ಕುಲವನ್ನು ಸೃಷ್ಟಿಸಿದ ತಂದೆ ನಮಗೋಸ್ಕರ ಇದ್ದಾರೆ.
ಹಾಗಾಗಿ ಹೃದಯ ಬಿಚ್ಚಿ ನಾವು ಕರ್ತನ ಹತ್ತಿರ ಹೋಗಿ ಮಾತನಾಡುವಾಗ ನಮ್ಮ ಹೃದಯದ ಆಕಾಂಕ್ಷೆಗಳನ್ನು ಪೂರೈಸುವಂತವನಾಗಿದ್ದಾರೆ ನಮ್ಮ ಪರಲೋಕದ ತಂದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಶೋಧನೆಗೆ ಒಳಪಡದಂತೆ, ಅದರೊಳಗಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಮತ್ತು ಕೇಡುಗಳು ನಮ್ಮ ಜೀವನದಲ್ಲಿ ಉಂಟಾಗದೇ ಇರಬೇಕಾದ್ರೆ ನಾವು ಮಾಡಬೇಕಾಗಿದ್ದು ನಮ್ಮ ತಂದೆಯ ಜೊತೆ ಇರುವಂತ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಬೇಕು. ಇದೇ ರಸ್ತೆ, ಬೇರೆ ಯಾವ ರಸ್ತೆ ಇಲ್ಲ. ಯೇಸು ಗೆತ್ಸೆಮನೆ ತೋಟದಲ್ಲಿ ಸಹ ಪ್ರಾರ್ಥನೆ ಮಾಡುವಾಗ ತನ್ನ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವರು 3 ಸಲ ಬಂದು ಹೇಳಿದ್ರು ಸಹ ಅವರು ನಿದ್ರೆಯಲ್ಲಿ ಮಗ್ನರಾಗಿರ್ತಾರೆ, ನಿದ್ರೆ ಮಾಡ್ತಾ ಇರ್ತಾರೆ. ಹೌದಾ? ಯೇಸು ಹೇಳ್ತಾರೆ 1 ತಾಸಾದ್ರೂ ನನ್ನ ಜೊತೆ ಇರಕ್ ಆಗಲ್ವಾ? ಆದ್ರೆ ಇವತ್ತು 1 ತಾಸಲ್ಲ, ಪ್ರತಿ ಕ್ಷಣದಲ್ಲಿಯೂ ನಾವು ತಂದೆಯ ಕೈ ಹಿಡಿದು ನಡೆಯುವರಾಗಿದ್ದೇವೆ. ಎಲ್ಲಾ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಯಾವ ಸಮಯದಲ್ಲಾದ್ರೂ ಕರ್ತನಲ್ಲಿ ಪ್ರಾರ್ಥಿಸಬಹುದಾಗಿದೆ. ಎಂತ ಒಂದು ಸುಂದರ ಅವಕಾಶ. ಯಾವ ಸಮಯದಲ್ಲಾದ್ರೂ ಕೇಳ್ಬೋದು, ಯಾವ ಸಮಯದಲ್ಲಿ ನಾವು ಫೋನ್ ಮಾಡ್ಬೋದು, ಅವರಿಗೆ ಕರೆ ಮಾಡ್ಬೋದು. ಆದ್ರೆ ಈ ಲೋಕದಲ್ಲಿ ಕೆಲವರಿಗೆ ಕರೆ ಮಾಡ್ಬೇಕಾದ್ರೆ ಸಮಯ ಇದೆ, ನಿಯುಕ್ತ ಸಮಯಗಳನ್ನು ಕೊಟ್ಟಿರ್ತಾರೆ. ಇಂಥ ಸಮಯದಲ್ಲಿ ಮಾಡಬಾರ್ದು, ರಾತ್ರಿ ನಿದ್ದೆ ಮಾಡ್ತಾ ಇರ್ಬೋದು, ಹಗಲಲ್ಲಿ ಬೇರೆ ವಿಷಯದಲ್ಲಿ ಬ್ಯುಸಿ ಆಗಿತ್ತು. ಆದ್ರೆ 24x7 ಅವೈಲೇಬಲ್ ಆಗಿರುವುದು ನಮ್ಮ ಪರಲೋಕದ ತಂದೆ. ಹಾಗಾಗಿ ಯಾವ ಸಮಯದಲ್ಲಾದ್ರೂ ನಾವು ಆತನ ಜೊತೆ ಸಮಯ ಕಳೆದು ಆತನ ಜೊತೆ ನಮ್ಮ ಹೃದಯದ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಬಹುದು. ಇದೇ ಪ್ರಾರ್ಥನೆ. ಆಮೇಲೆ ಮತ್ತು ಪ್ರಾರ್ಥನೆ ಎನ್ನುವುದು ನಿರಂತರ, ಪ್ರತಿದಿನ, ಪ್ರತಿ ಸಮಯ ಕಂಟಿನ್ಯೂಸ್ ಆಗಿ ಆಗ್ಬೇಕು. ಅವಾಗ ಮಾತ್ರ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಪ್ರಕಾರದ ಶೋಧನೆಗಳಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಶೋಧನೆ ಅನ್ನೋದು ನಮ್ಮನ್ನು ಹೇಳಿ ಬರಲ್ಲ, ಅಚಾನಕ್ ಆಗಿ ಬಂದ್ಬಿಡ್ತದೆ. ಪರಿಸ್ಥಿತಿಗಳು ನಮಗೆ ಹೇಳಲ್ಲ ನಾನು ಬರ್ತಾ ಇದ್ದೀನಿ ಅಂತ. ನಾವು ನೆನೆಸದ ಸಮಯದಲ್ಲಿ ಪರಿಸ್ಥಿತಿಗಳು ಉಂಟಾಗ್ತವೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶೋಧಿಸುವವನು ತಾನಾಗೆ ಬರ್ತಾನೆ ಶೋಧಿಸ್ಲಿಕ್ಕೆ. ಹೌದಾ? ನಾವು ಯಾರು ಆತನನ್ನು ಆಮಂತ್ರಿಸೋದಿಲ್ಲ. ಆದ್ರೆ ಆತನು ಬರುವ ಉದ್ದೇಶವೇ ನಮ್ಮನ್ನು ಹಾಳು ಮಾಡ್ಲಿಕ್ಕೆ, ನಮ್ಮನ್ನು ಸಿಲುಕಿಸಿ ಹಾಕ್ಲಿಕ್ಕೆ, ನಮ್ಮ ಜೀವಿತವನ್ನು ಡ್ಯಾಮೇಜ್ ಮಾಡ್ಲಿಕ್ಕೆ ಆತನು ಶೋಧನೆಗಳನ್ನು ತೆಗೆದುಕೊಂಡು ಬರ್ತಾನೆ. ಯಾವ ರೀತಿಯ ಶೋಧನೆ ಅಂತ ನೀವೇ ನನಗೆ ಕೇಳಿದ್ರೆ ನಿಮ್ಮ ಜೀವನದಲ್ಲೇ ಅದಕ್ಕೆ ಬೇಕಾದಂತ ಅನೇಕ ಉದಾಹರಣೆಗಳು ಇದ್ದಾವೆ ಅಲ್ವಾ? ನಾನು ಇವಾಗ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬೊಬ್ರು ಲೀಸ್ಟ್ ಅಲ್ಲಿ ಬರೀಬಹುದು. ಇಂತಿಂತ ಪರೀಕ್ಷೆಗಳು ನನ್ನ ಜೀವನದಲ್ಲಿ ಉಂಟು, ಇಂತಿಂತ ಕಷ್ಟಗಳುಂಟು, ಇಂತಿಂತ ರೋಗಗಳುಂಟು, ಇಂತಿಂತ ಕೊರತೆಗಳುಂಟು, ಇಂತಿಂತ ನೋವುಗಳುಂಟು, ಇಂತಿಂತ ಚಿಂತೆಗಳುಂಟು, ಇಂಥ ಭಯಗಳುಂಟು. ಏನು ಮಾಡ್ಬೇಕಂತ ತಿಳಿಯೋದು, ತಲೆ ಓಡ್ತಾ ಇಲ್ಲ. ಡಿಸ್ಟರ್ಬೆನ್ಸ್, ಫ್ರಸ್ಟ್ರೇಷನ್, ಟೆನ್ಷನ್ ಅಂತೀವಿ, ತಲೆ ಭಾರ, ಎಲ್ಲ ಶೋಧನೆಗಳ ಪಟ್ಟಿಗಳನ್ನು ಮಾಡಿಕೊಳ್ಳು. ಈ ಶೋಧನೆ ಪಟ್ಟಿಗಳು ನಾವು ಹುಡ್ತಾ ಏನಾದ್ರು ತೆಗೆದುಕೊಂಡು ಬಂದಿದ್ವಾ? ಇಲ್ಲ. ಈ ಶೋಧನೆಗಳು ನಮ್ಮ ಜೀವಿತದ ಹಾದಿಯಲ್ಲಿ ಕಂಡು ಬಂದವು, ಇನ್ನು ಬರ್ತಾ ಇದೆ ಅವು. ಪ್ರತಿದಿನ ಹೊಸ ಶೋಧನೆಗಳು. ಹೌದಾ? ಈ ಲೋಕದಲ್ಲಿ ನಮಗೆ ಕಷ್ಟ ಉಂಟೆಂಬುದಾಗಿ ಕರ್ತನೆ ಹೇಳಿಕೊಟ್ಟಿದ್ದಾರೆ. ಆದರೆ ಕಷ್ಟಗಿಂತ ಹೆಚ್ಚಾಗಿ ಸಂತೋಷ ಉಂಟೆಂಬುದು ಸಹ ಯೇಸು ಹೇಳಿಕೊಟ್ಟಿದ್ದಾರೆ. ಹಾಗಾಗಿನೇ ನಮಗೋಸ್ಕರ ಆತನ ಶಕ್ತಿಯನ್ನು ಕೊಟ್ಟು ಹೋಗಿದ್ದಾರೆ. ಮತ್ತು ಸ್ವತಃ ಮನುಷ್ಯನಾಗಿ ಬಂದು ಶೋಧನೆ ಗೆದ್ದು ಜಯವನ್ನು ಹೊಂದಿ ನಾವು ಸಹ ಜಯಿಸಬಹುದು ಎಂಬುದಾಗಿ ನಮಗೆ ಕಲಿಸಿಕೊಟ್ಟು ಉದಾಹರಣೆಗಳನ್ನು ಇಟ್ಟು ಹೋಗಿದ್ದಾರೆ. ಅದನ್ನು ನೋಡುವಾಗ ಹೇಗೆ ಶೋಧನೆ ನಮ್ಮಿಂದ ದೂರ ಸರಿಯುತ್ತದೆ ಎಂಬುದಾಗಿ ನಾವು ಕಾಣಬಹುದು, ಮತ್ತು ಹೇಗೆ ಕೇಡುಗಳು ನಮ್ಮಿಂದ ದೂರ ಆಗ್ತದೆ ಎಂಬುದನ್ನು ನಾವು ನೋಡಬಹುದು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಿದೆ. 1ರಿಂದ 10ರವರೆಗೆ ನೋಡುವಾಗ ನಮ್ಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿಯಾಗಿ ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸೋದಕ್ಕೆ ಪ್ರಯತ್ನಿಸಿದ್ದನ್ನು ನಾವು ಓದುವಾಗ ನಮ್ಗೆ ಅರ್ಥ ಆಗುತ್ತೆ. ಯೇಸು 40 ದಿವಸ ಆಗಲಿರಲು ಉಪವಾಸ ಇದ್ದ ಸಮಯದಲ್ಲಿ ಶೋಧಿಸುವವನು ಬಂದು ಯೇಸುವನ್ನು ಶೋಧಿಸ್ತಾನೆ.
ಕಲ್ಲುಗಳನ್ನು ರೊಟ್ಟಿ ಮಾಡು ಅಂತಾನೆ ಅಲ್ವಾ? ಕಲ್ಲುಗಳನ್ನು ರೊಟ್ಟಿ ಮಾಡು ಅಂತಾನೆ. ಯಾಕಂದ್ರೆ ಆ ರೀತಿಯಾಗಿ ವಾಕ್ಯ ಇದೆ, ಅಪ್ಪಣೆ ಕೊಡು ಎಂದು ಹೇಳಲು ರೊಟ್ಟಿ ಆಗ್ತದೆ. ಯೇಸು ಹೇಳಿದ ರೊಟ್ಟಿ ಆಗ್ತಾ ಇತ್ತ ಇಲ್ವಾ? ಆಗ್ತಿತ್ತು. ಯೇಸು ಹೇಳಿದ್ರೆ ಸಾಕಿತ್ತು, ಕಲ್ಲುಗಳಿಗೆ ರೊಟ್ಟಿ ಆಗು ಅಂತ ಹೇಳಿದ್ರೆ ಖಂಡಿತವಾಗಿ ರೊಟ್ಟಿ ಆಗ್ತಿತ್ತು. ಯಾಕೆ ಹೇಳಿ? ಲಾಜರಸ್ನಿಗೆ ಬಾ ಅಂತ ಹೇಳಿದಾಗ ಸತ್ತಂತ ಲಾಜರಸ್ ಎದ್ದು ಬಂದನು. ಮತ್ತು ಕಲ್ಲಿಗೆ ರೊಟ್ಟಿ ಆಗು ಅಂತ ಹೇಳಿದ್ರೆ ಆಗಲ್ವಾ? ಆಗತ್ತೆ. ಹಾಗಾಗಿ ಸೈತಾನಿಗೆ ಗೊತ್ತಿತ್ತು ಹಾಗೆ ಮಾಡು ಅಂತ ಹೇಳುವಾಗ ಆಗತ್ತೆ ಎಂಬುದಾಗಿ. ಆದರೆ ಅದು ಟ್ರ್ಯಾಪ್, ಸಿಲುಕಿ ಹಾಕಿಸುವುದಂತ ಯೇಸು ತಿಳಿದುಕೊಳ್ಳದೆ ಸಿಲುಕೊಳ್ಳಿ ಅಂತ ಸೈತಾನನು ಆ ರೀತಿ ಹೇಳ್ತಾ ಇದ್ದಾನೆ. ನಮ್ಮ ಜೀವನದಲ್ಲೂ ಸಹ ಅನೇಕ ಸಲ ನಾವು ಬೇಕಾಗಿ ಶೋಧನೆ ಹತ್ರ ಹೋಗಲ್ಲ, ಶೋಧಿಸುವನು ಯಾವತ್ತು ನಮ್ಮ ಹತ್ರ ಬರ್ತಾ ಇರ್ತಾನೆ. ಅಂತ ಮಾರ್ಗಗಳನ್ನು ನಮಗೆ ತೋರಿಸ್ತಾ ಇರ್ತಾನೆ, ನಮ್ಗೆ ಆ ಕಡೆಗೆ ಸೆಳಿತಾ ಇರ್ತಾನೆ. ನೋಡಿ, ಯೇಸು ಹೋಗಿದ್ದು ಅರಣ್ಯಕ್ಕೆ ಉಪವಾಸ ಮಾಡಿ ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ. ಹೌದಾ? ಈ ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ ಹೋಗಿದ್ದು ಉಪವಾಸದಲ್ಲಿ. ಆದ್ರೆ ಅಂತ ಸಮಯದಲ್ಲಿ ಯಾವಾಗೆಲ್ಲ ದೇವರನ್ನ ಮಹಿಮೆ ಪಡಿಸ್ತೀವಿ ನೋಡಿ, ಶೋಧನೆಗಳು ಬಂದೇ ಬರ್ತವೆ. ನೆನಪಿಟ್ಟುಕೊಳ್ಳೋಣ, ಯಾವ ಪ್ರಕಾರದ ಶೋಧನೆಗಳು ಬರ್ತದೆ ಅಂತ ನಮ್ಗೆ ಗೊತ್ತಾಗಲ್ಲ. ಹೊಸ ಹೊಸ ರೀತಿಯಲ್ಲಿ ಆತನು ವೆಪನ್ಗಳನ್ನು ಸೃಷ್ಟಿ ಮಾಡ್ತಾನೆ. ವೆಪನ್ ಅಂತ ಹೇಳಿದ್ರೆ ಆಯುಧಗಳನ್ನು ಸೃಷ್ಟಿ ಮಾಡ್ತಾನೆ. ಹಾಗಾದ್ರೆ ನಾವುಗಳು ಎಷ್ಟು ಮಾತ್ರಕ್ಕೂ ಎಚ್ಚರಿಕೆಯಾಗಿರ್ಬೇಕು ಎಂಬುದಾಗಿ ನಾವು ತಿಳ್ಕೊಂಡಿರ್ಬೇಕು. ಹೌದಲ್ವಾ? ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮ ಶೋಧನೆಗಳನ್ನು ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ ತುಂಬಾ ಉದ್ದ ಲಿಸ್ಟ್ ಆಗತ್ತೆ. ಜೀವನದಲ್ಲಿ ಎಂತೆಂಥ ಘಟನೆಗಳು ನಮ್ಮ ಹಾದು ಹೋಗಿದೆ ಅಲ್ವಾ? ಎಂತೆಂಥ ಭೀಕರವಾದಂತ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸಿ ಬಂದಿದ್ದೇವೆ. ಯಾರು ಎಣಿಸಲಿಕ್ಕೆ ಆಗದಷ್ಟು ಕಷ್ಟಗಳು ನಾವು ಜೀವನದಲ್ಲಿ ಅನುಭವಿಸಿದ್ದೇವೆ. ಸೊ ಇವೆಲ್ಲವುಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಯೇಸು ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ, ತಂದೆ ಹತ್ರ ಬರ್ಬೇಕು, ತಂದೆಯನ್ನು ಪ್ರೀತಿಸ್ಬೇಕು, ತಂದೆ ಹತ್ರ ಮಾತಾಡ್ಬೇಕು, ತಂದೆಯಲ್ಲಿ ಎಲ್ಲ ರಿಕ್ವೆಸ್ಟ್ ಗಳನ್ನ ಇಡಬೇಕು. ಅವಾಗ ನಮ್ಮ ಜೀವನದಲ್ಲಿರುವಂತ ಶೋಧನೆಗಳು ಒಂದೊಂದಾಗಿ ದೂರ ಆಗ್ತದೆ. ಅದಕ್ಕೆ ಉತ್ತಮ ಉದಾಹರಣೆ ಇಲ್ಲಿ ಆಗಿದೆ. ಮೊದಲು ಕಲ್ಲನ್ನು ರೊಟ್ಟಿ ಮಾಡು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಯೇಸು ಹೇಳ್ತಾರೆ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ ಎಂಬುದಾಗಿ. ಸೊ ಯಾವಾಗೆಲ್ಲ ಶೋಧನೆಗಳು ಬರ್ತದೆ, ದೇವರ ವಾಕ್ಯವನ್ನು ನೆನೆಸ್ಬೇಕು. ಆ ವಾಕ್ಯವನ್ನು ದೃಢವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದೇ ಕ್ಷಣದಲ್ಲಿ ಹೃದಯದಲ್ಲಿ ಅಳವಡಿಸ್ಕೊಂಡು ಆ ವಾಕ್ಯ ಏನ್ ಹೇಳ್ತಾ ಇದೆ, ನಾನಿದ್ದೇನೆ, ನಿನ್ನ ದುಃಖ ಹೋಗ್ತದೆ, ನಿನಗೆ ಸಮಾಧಾನ ಆಗ್ತದೆ, ನಾಳೆ ಬಗ್ಗೆ ಚಿಂತೆ ಮಾಡಬೇಡ, ನಿನಗೆ ಇವತ್ತಿನ ರೊಟ್ಟಿ ಇದ್ರೆ ಸಾಕು, ಅದನ್ನ ನಾನು ಕೊಡ್ತೀನಿ, ಇವತ್ತಿನ ರೊಟ್ಟಿ ನಾನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದೇನೆ. ಹೌದಾ? ಯೇಸು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂತ ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡಿದ್ರೆ ನಮಗೆ ಧೈರ್ಯ ಸಿಗ್ತದೆ. ಯೇಸು ಹೇಳಿದಂತ ಜೀವವುಳ್ಳ ವಾಕ್ಯ, ಧೈರ್ಯ ಕೊಡುವಂತ ವಾಕ್ಯ, ಬಲಪಡಿಸುವಂತ ವಾಕ್ಯ, ಆಶ್ವಾಸನೆ ಕೊಡುವಂತ ವಾಕ್ಯ, ನಿರೀಕ್ಷೆ ಹುಟ್ಟಿಸುವಂತ ವಾಕ್ಯಗಳು ಒಳಗಡೆ ಇರಬೇಕು. ಅದಿದ್ದಾಗ ಶೋಧನೆ ಬರ್ತದೆ, ನಮ್ಮನ್ನು ಭಯಪಡಿಸ್ತದೆ. ಹೌದಾ? ಅವಶ್ಯಕತೆ ಇಲ್ಲ, ಆದ್ರೆ ಪಾಪ ಮಾಡಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ನಾವು ಹೊಂಚಾಗ್ತಾ ಇರ್ತೀವಿ. ಬೇರೆ ಬೇರೆ ಕೆಟ್ಟ ಮಾರ್ಗಗಳನ್ನು ನಾವು ಹುಡುಕಿಕೊಳ್ತೀವಿ. ಲೋಕದಲ್ಲಿ ಹಂಗೆ ಆಗ್ತಾ ಇದೆ ಅಲ್ವಾ? ಎಲ್ಲೋ ಮಾಡೋದು ಯಾವ್ದಕ್ಕಾಗಿ ಹೇಳಿ, ಕೊನೆಯದಾಗಿ ನೋಡಕ್ ಹೋದ್ರೆ ಅವ್ರು ಗಳಿಸ್ಬೇಕು, ದುಡಿಬೇಕು. ಅದಕ್ಕೋಸ್ಕರ ಕಳ್ಳತನ, ಬೇರೆ ಬೇರೆ ವಿಧವಾದ ಪಾಪಗಳನ್ನು ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲದಕ್ಕೂ ರೀಸನ್ ಇದೆ. ಶೋಧನೆ ಬರ್ಲಿಕ್ಕೆ ರೀಸನ್, ದಿನನಿತ್ಯ ಅವಶ್ಯಕತೆಗಳು ಸಿಗದೇ ಇದ್ದಾಗ ಶೋಧನೆ ಬರ್ತದೆ. ಹೆಚ್ಚಿನದಾಗಿ ಶೋಧನೆ ಬರುವಂತದ್ದು ನಮ್ಮ ಅವಶ್ಯಕತೆಗಳು ಪೂರೈಕೆ ಆಗದೆ ಇದ್ದಾಗ ಮನೆಯಲ್ಲಿ ಆಟೋಮೆಟಿಕ್ ಆಗಿ ಪರಿಸ್ಥಿತಿಗಳು ಹದಗೆಟ್ಟು ಹೋಗಿರುತ್ತೆ. ಮಾನಸಿಕವಾಗಿ ಅಸ್ತವ್ಯಸ್ತರಾಗ್ತೀವಿ ನಾವು. ಎಸ್, ಇದೇ ಸತ್ಯ.
ನಿಮಗೆ ನಾನು ಹಳೆ ಒಡಂಬಡಿಕೆಯಿಂದ ಒಂದು 2 ಉದಾಹರಣೆ ತೋರಿಸ್ತೀನಿ, ಓದೋದು ಬೇಡ. ಯೋಸೇಫನ ಕಾಲದಲ್ಲಿ, ಯೋಸೇಫನು ಯಾಕೋಬನ ಮಗನು, ಎಲ್ಲಕ್ಕಿಂತ ಕಿರಿಯ ಮಗನು. 12 ಮಕ್ಕಳಿದ್ರು, ನಮ್ಗೆ ಗೊತ್ತಿದೆ. ಆ 12 ಮಕ್ಕಳಲ್ಲಿ ಯೋಸೇಫನ ಕಿರಿಯವನು. ಆತನೆಲ್ಲ ಹಿರಿಯ ಸಹೋದರರು ಏನ್ ಮಾಡ್ತಾರೆ, ಈತನಿಗೆ ಮೋಸ ಮಾಡ್ತಾರೆ. ದಾಸನಾಗಿ ಹಿಡಿದುಕೊಂಡು ಹೋಗಿ ಫರೋನ ಕೈಲಿ ಒಪ್ಪಿಸ್ತಾರೆ, ಅಂದ್ರೆ ಈಜಿಪ್ಟ್ ದೇಶಕ್ಕೆ ಮಾರ್ಬಿಡ್ತಾರೆ. ಅಲ್ಲಿ ಹೋಗಿ ಒಂದು ದಾಸತ್ವದಲ್ಲಿರ್ತಾನೆ, ಮತ್ತೆ ಸೆರೆಮನೆಯಲ್ಲಿ ಹಾಕ್ತಾರೆ. 13 ವರ್ಷಗಳ ಕಾಲ ಯೋಸೇಫನ ಸೆರೆಮನೆಯಲ್ಲಿರ್ತಾನೆ. ಎಷ್ಟು ಕಷ್ಟಗಳಲ್ಲಿ ಉಂಟಾಗಿರ್ಬೇಕು ನೋಡಿ. 13 ವರ್ಷಗಳು ಸಹಿಸಿ 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 ಮಾನಸಿಕವಾಗಿ ಬಲಹೀನನಾಗ್ತಾರೆ. ಹೇಳಲಿಕ್ಕೆ ಆಗದೆ ಇರುವಂತ ವೇದನೆ ಆತನ ಹೃದಯದಲ್ಲಿರುತ್ತೆ. ಒಂದು, ಅಣ್ಣ ತಮ್ಮಂದಿರು ಮೋಸ ಮಾಡಿದ್ರು. ಇನ್ನೊಂದು, ಇಲ್ಲಿ ಕಷ್ಟ. ಇನ್ನೊಂದು, ಸರಿಯಾದ ಊಟ ಇಲ್ಲ. ಮತ್ತೊಂದು, ನಿದ್ದೆ ಇಲ್ಲ. ಇನ್ನೊಂದು, ದುಡಿಮೆ ಮಾಡಿಸ್ತಾ ಇದ್ದಾರೆ, ಗುಲಾಮಗಿರಿಯಲ್ಲಿದೆ. ಮತ್ತೊಂದು, ಯಾವುದೇ ಸ್ಯಾಲ್ರಿ ಅವನಿಗೆ ಕೊಡಲ್ಲ, ಅದಕ್ಕೆ ದಾಸತ್ವ ಅಂತ ಹೇಳೋದು. ಸ್ಯಾಲ್ರಿ ಇಲ್ಲದಿರುವುದಕ್ಕೆ ದಾಸತ್ವ. ಸೊ ಇಂಥ ಪರಿಸ್ಥಿತಿಗಳು ಹಾದು ಹೋದಾಗ ಯೋಸೇಫನು ನಂಬಿಗಸ್ತನಾಗಿದ್ದ. ಯಾವುದೇ ರೀತಿಯಾಗಿ ಆತನು ಗುಣಗುಟ್ಟದೆ ದೇವರ ಮೇಲೆ ಪೂರ್ಣ ನಂಬಿಕೆ ಇಟ್ಟು ತನ್ನ ಭಾರವನ್ನೆಲ್ಲ ಹಾಕಿಕೊಂಡು ಆತನು ಬದುಕ್ತಾ ಇದ್ದನು. ಹೀಗೆ 13 ವರ್ಷ ಕಷ್ಟಗಳನ್ನು ಕಂಡಂತ ಯೋಸೇಫನ ಜೀವಿತದಲ್ಲಿ ಆತನು ಯಾವತ್ತೂ ಗುಣಗುಟ್ಟಲಿಲ್ಲ, ಬದಲಿಗೆ ದೇವರನ್ನೇ ಮಹಿಮೆ ಪಡಿಸ್ತಾ ಇದ್ದ. ಅದೇ ರೀತಿಯಾಗಿ ಇವತ್ತು ನಮ್ಮ ಜೀವನದಲ್ಲಿ ಕೆಲವೊಬ್ಬರ ಜೀವನದಲ್ಲಿ ಅತಿಯಾದ ಪರೀಕ್ಷೆ, ತಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಆದ್ರೆ ನಿಜವಾಗ್ಲೂ ಆ ಜೈಲಲ್ಲಿ ಒಂದು ದಿನ ಇದ್ದು ನೋಡೋಣ, ಊಹಿಸಿ ಆದ್ರೂ ನೋಡೋಣ. ನಮ್ಮನ್ನು ಯಾವತ್ತಾರು ಜೈಲಿಗೆ ಹೋಗ್ಲಿಕ್ಕೆ ದೇವರು ಅವಸರ ಮಾಡಿದಾರ? ಇಲ್ಲ. ಸುರಕ್ಷಿತವಾಗಿ ಮನೆಯಲ್ಲಿದ್ದೇವೆ, ಸುರಕ್ಷಿತವಾಗಿ ಊಟ ಮಾಡ್ತೀವಿ, ಡೈಲಿ ಸುರಕ್ಷಿತವಾಗಿ ನಿದ್ದೆ ಮಾಡ್ತೀವಿ. ಆ ರೀತಿಯಾದ ಟೆನ್ಷನ್ ಇಲ್ಲ ನಮಗೆ. ಅದ್ಭುತ ಅಲ್ವಾ? ಅವನಿಗೆ ಬಂದಂತ ಕಷ್ಟದಲ್ಲಿ ಸ್ವಲ್ಪ ಆದ್ರ ಅನುಭವ ನಮಗಿದ್ಯಾ? 13 ವರ್ಷ ಜೈಲು. ಸೊ ಜೈಲಲ್ಲಿ ಹೋದವರಿಗೆ ಕೇಳಿದ್ರೆ ಮಾತ್ರ ಅವರ ಅನುಭವದಲ್ಲಿ ನಮ್ಗೆ ತಿಳಿಲಿಕ್ಕೆ ಬರ್ತದೆ, ಅದು ಕ್ರೂರವಾದಂತ ಒಂದು ಸ್ಥಳ, ಅದು ಸೆರೆಮನೆ. ಹಾಗಾಗಿ ಶೋಧನೆ ಸಮಯದಲ್ಲಿ ಯೋಸೇಫನು ನಂಬಿಗಸ್ತನಾಗಿದ್ದನು. ದೇವರ ಮೇಲೆ ಪೂರ್ಣ ನಂಬಿಕೆ ಮತ್ತು ಭಕ್ತಿ ಇತ್ತು. ಆತನ ದೇವರನ್ನೇ ಮಹಿಮೆ ಪಡಿಸ್ತಾ ಇದ್ದ ಅಲ್ಲಿ. ಹೌದಾ? ಫರೋವನ ಹೆಂಡತಿ ಶೋಧನೆಗೆ ಒಳಪಡಿಸ್ಲಿಕ್ಕೆ ಬಂದಾಗ ಆತನನ್ನು ಸಹ ಎದುರಿಸಿ ಆತನ ದೃಢವಾಗಿದ್ದ. ಒಳ್ಳೆ ಅವಸರ ಇತ್ತು ಅಲ್ಲಿ ಪಾಪ ಮಾಡ್ಲಿಕ್ಕೆ, ಒಳ್ಳೆ ಚಾನ್ಸ್ ಕೊಡ್ತಾ ಇದ್ಲು ಫರೋವನ ಹೆಂಡತಿ. ಆದ್ರೆ ಯೋಸೆಫನು ಮಾತ್ರ ಆ ಚಾನ್ಸ್ ಅನ್ನು ಮಿಸ್ಯೂಸ್ ಮಾಡಲೇ ಇಲ್ಲ. ಆತನ ಅಲ್ಲಿ ಸಹ ದೇವರನ್ನೇ ನೋಡಿದ. ನೋಡಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಇವತ್ತು ಅನೇಕ ಕಠಿಣವಾದ ಪರಿಸ್ಥಿತಿಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ಹಾಗಂತ ನಾವು ಅಂತೀವಿ, ಹಾಗಂತ ನಾವು ಅನುಭವದಲ್ಲಿ ಹೇಳ್ತೀವಿ ಕಠಿಣ ಇದೆ, ತುಂಬಾ ಕಿರುಕುಳ ಆಗ್ತಾ ಇದೆ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಈ ವಾಕ್ಯವನ್ನು ನೆನೆಸ್ಕೊಳ್ಳಿ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಂತ ಈ ಯೋಸೇಫನನ್ನು ದೇವರು ಅದ್ಭುತವಾಗಿ ಎಬ್ಬಿಸಿ ಇಡೀ ಈಜಿಪ್ಟ್ ದೇಶದ ಗವರ್ನರ್ ಆಗಿ ಮಾರ್ಪಡಿಸ್ತಾರೆ. ದಾಸತ್ವದಲ್ಲಿ ಬಂದಂತ ಯೋಸೆಫನು ಎಷ್ಟೆಲ್ಲಾ ಶೋಧನೆಗಳಿಂದ ಹಾದು ಹೋದಾಗ ಕೊನೆಗೆ ಅವನಿಗೆ ಸಿಕ್ಕಂತ ಮಾನ ಮರ್ಯಾದೆ ಮತ್ತು ದೊಡ್ಡಸ್ತಿಕೆ ಅದು ದೊಡ್ಡದಾಗಿತ್ತು. ಅದನ್ನು ಮಾಡಿದ್ಯಾರು? ಕರ್ತನು. ನೋಡಿ, ಕೆಲವೊಮ್ಮೆ ನಾವು ತುಂಬಾ ಏನ್ ಮಾಡ್ಬಿಡ್ತೀವಿ, ದುಡುಕ್ ಬಿಡ್ತೀವಿ. ನೋಡಿ, ಈ ಶೋಧನೆಗಳನ್ನು ಸಹಿಸುವುದೇ ಒಂದು ಸಂತೋಷವುಳ್ಳ ಸಂಗತಿ ಆಗಿರ್ಬೇಕು. ದೇವರು ಅಲೌಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಪರಿಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಅಲೌಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಸ್ಥಿರಚಿತ್ತರಾಗಿರ್ಬೇಕು.
ಇದ್ರಲ್ಲಿ ಏನೋ ದೇವರದ್ದು ಪ್ಲಾನ್ ಇದೆ, ಸಂತೋಷ ಪಡ್ಬೇಕು. ದೇವರದ್ದು ಏನೋ ಪ್ಲಾನ್ ಇದೆ. ಯೋಸೆಫ್ನಿಗೆ ಹೇಳೋದಾದ್ರೆ ಏನೋ ಒಂದು ಪ್ಲಾನ್ ಇತ್ತು 13 ವರ್ಷದ ನಂತರ. ಆತನ ಆತ್ಮದಲ್ಲಿ ದೇವರು ಬಲವನ್ನು ಕೊಟ್ಟರು. ಹೆದರ್ಬೇಡ, ನೀನು ಇದ್ದೇನೆ, ಒಂದು ದಿನ ನಿನ್ನನ್ನು ತಪ್ಪಿಸ್ತೇನೆ ಎಂಬ ಮಾತುಗಳು ಆಡಿರ್ಬೋದು. ಇಲ್ಲದ್ರೆ ಅಷ್ಟು ಸುಲಭವಾಗಿ ಯೋಸೆಫನ್ನು ನಂಬಿಗಸ್ತನಾಗ್ಲಿಕ್ಕೆ ಸಾಧ್ಯನಾ? ಏನಾದ್ರೂ ಒಂದು ಸೈನ್ ತೋರಿಸಿದ್ದಾರೆ ದೇವರು. ಅಲ್ಲಿ ಎಲ್ಲ ವಿಷಯಗಳು ಬರೆದಿಟ್ಟಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ದೇವರು ಸೈನ್ ಪದೇ ಪದೇ ಕೊಡ್ತಾ ಇರ್ತಾರೆ, ವಾಕ್ಯದ ಮೂಲಕ ಹೇಳ್ತಾ ಇರ್ತಾರೆ, ಪ್ರಸಂಗ ಮಾಡುವಾಗ ಅವರ ಮುಖಾಂತರ ಮಾತಾಡ್ತಾರೆ, ಅಥವಾ ಕೌನ್ಸಿಲಿಂಗ್ ಕೊಡುವಾಗ ಹೇಳ್ತಾರೆ, ಅಥವಾ ಯಾರಾದ್ರೂ ನಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಶಬ್ದಗಳಲ್ಲಿ ನಮ್ಗೆ ಆನ್ಸರ್ ಕೊಟ್ಟಿರ್ತಾರೆ. ನೋಡಿ, ಇವತ್ತು ಅನೇಕರ ಜೊತೆ ಮಾತಾಡ್ತಾ ಇದ್ದಾರೆ. ನೀವು ಎಲ್ಲಿ ಇದ್ದೀರಿ, ಯಾವ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದೀರಿ, ನಿಮ್ಮ ಕಷ್ಟಗಳು ಏನು, ನಿಮ್ಮ ಭಾರಗಳು ಏನು, ಮಾನಸಿಕ ವೇದನೆಗಳು ಏನು ಎಂಬುದಾಗಿ ಕರ್ತನು ತಿಳ್ಕೊಂಡಿದ್ದಾನೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನೀವು ದೃಢವಾಗಿ ನಿಂತುಕೊಂಡು ಸೈತಾನನು ಹೇಳಿದ ಹಾಗೆ ಕಲ್ಲನ್ನು ರೊಟ್ಟಿಯಾಗಿ ಮಾಡು ಎಂದಾಗ ಯೇಸು ಸ್ವಾಮಿ ಏನ್ ಮಾಡಿದರು? ಮನುಷ್ಯನ ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ವಾಕ್ಯಗಳಿಂದ ಬದುಕ್ತಾನೆ ಎಂಬುದಾಗಿ ಹೇಳಿದರು. ಅದೇ ರೀತಿ ಶೋಧನೆಗಳು ನಮ್ಮ ಮುಂದೆ ಇರುವಾಗ ನಾವ್ ಏನ್ ಹೇಳ್ಬೇಕು? ಯಾವ ರೀತಿಯ ಕಷ್ಟನೂ ಸಹ ಇರ್ಬೋದು, ಆ ಸಮಯದಲ್ಲಿ ಹೇಳ್ಬೇಕು, ನನ್ನ ಕರ್ತನ ವಾಕ್ಯ ಸತ್ಯವಾಗಿದೆ, ಆ ವಾಕ್ಯ ನನ್ನನ್ನು ಕಾಪಾಡುತ್ತದೆ, ನಾನು ಬಿಟ್ಕೊಡುವುದಿಲ್ಲ, ನಾನು ಬೀಳುವುದಿಲ್ಲ, ನಾನು ಹಿಂಜರಿಯುವುದಿಲ್ಲ. ನಾವು ಹಿಂಜರಿತೀವಲ್ಲ ಕೆಲವೊಮ್ಮೆ, ಹೇಳ್ಬೇಕು, ನಾನು ಹಿಂಜರಿಯುವುದಿಲ್ಲ. ನಾವು ಬಾಯ್ ಬಿಟ್ಟು ಹೇಳ್ಬೇಕು ಆಗ್ತದೆ, ನಾವು ಹಿಂಜರಿಯುವುದಿಲ್ಲ. ಯಾಕೆ? ನನ್ನ ಕರ್ತನು ನನ್ನನ್ನು ಬಿಡುಗಡೆ ಮಾಡುವನು, ನನ್ನ ಕರ್ತನು ನನಗೆ ಈ ಪರಿಸ್ಥಿತಿಯಿಂದ ರಕ್ಷಿಸುವನು, ನನ್ನ ಕರ್ತನು ನನಗೆ ಈ ಕೇಡಿನಿಂದ ಕಾಪಾಡುವನು. ನನ್ನದೆಷ್ಟೇ ನಷ್ಟವಾಗಿರಲಿ ಇದುವರೆಗೂ ಅದೆಲ್ಲವನ್ನು ತುಂಬಿಸಿಕೊಳ್ಳಿಕ್ಕೆ ಶಕ್ತನಿರುವ ಆತನು ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಮೇಲೆ ಕರುಣೆ ಇಟ್ಟಿದ್ದಾನೆ, ನನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ನಾವು ನಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಬೇಕು. ದೇವರಿಗೆ ಇಷ್ಟ ಅದು, ವ್ಯಕ್ತಪಡಿಸ್ಬೇಕು. ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಹೇಳಿ? ಶೋಧನೆ ಮುಂದಿದೆ, ಯೇಸು ಸ್ವಾಮಿ ಬಾಯಿ ಮುಚ್ಕೊಂಡಿರ್ಲಿಲ್ಲ, ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ತಂದೆಯನ್ನು ಮಹಿಮೆ ಪಡಿಸಿದ್ದಾರೆ. ನೋಡಿ, ಅವನ ಜೊತೆ ಹೇಳ್ತಾ ಇದ್ದಾರೆ, ಶೋಧಿಸುವವನ ಹತ್ರ ಹೇಳ್ತಾ ಇದ್ದಾರೆ, ಏನು ನೀನ್ ನನಗೆ ಹಾಗೆ ಹೇಳ್ಬೇಕಾಗಿಲ್ಲ, ನನಗೆ ತಿಳಿದಿದೆ ಏನು ಅಂತ. ಕಷ್ಟದ ಮುಂದೆ ಹೇಳ್ತಾ ಇದ್ದಾರೆ, ಹೊಟ್ಟೆಯಲ್ಲಿ ಹಸುವೆ ಇದೆ ಮತ್ತು ಕಲ್ಲು ರೊಟ್ಟಿ ಮಾಡ್ಲಿಕ್ಕೆ ಸಾಧ್ಯತೆ ಸಹ ಇದೆ ಯೇಸುವಿಗೆ. ಯೇಸು ಮಾಡ್ಬೋದು ರೊಟ್ಟಿಯನ್ನು, ಹೌದಾ? ಕಲ್ಲಿಗೆ ಹೇಳಿದ್ರೆ ಸಾಕು, ರೊಟ್ಟಿ ಆಗ್ತದೆ. ಆದರೆ ಅದು ದೇವರ ಹಿತ ಅಲ್ಲ, ದೇವರ ಹಿತ ಅಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಅದನ್ನ ಮಾಡಲ್ಲ. ದೇವರು ಹೇಳಿದ್ದಾರೆ, ಎಲ್ಲಾ ಸಮಯ ರೊಟ್ಟಿ ತಿಂದೇ ಮನುಷ್ಯ ಜೀವಿಸಲ್ಲ, ದೇವರು ಮಾತು ಇದೆಯಲ್ಲ ಅದರಿಂದ ಜೀವಿಸ್ತಾನೆ ಅಂತ ದೇವರು ಯೇಸು ಸ್ವಾಮಿ ಆ ಶೋಧಕನಿಗೆ ಹೇಳ್ತಾ ಇದ್ದಾರೆ. ನೋಡಿ ಪ್ರಿಯರೇ, ಶೋಧನೆ ಇದೆಯಾ? ಇದರಲ್ಲಿ ಕಷ್ಟ ಇದೆಯಾ? ಕಿರುಕುಳ ಇದೆಯಾ? ಮಾನಸಿಕ ವೇದನೆ ಇದೆಯಾ? ರಾಸ್ತೆ ಏನು ತೋರ್ತಾ ಇಲ್ಲ? ಭಾರವಾಗಿದೆಯಾ ಮನಸ್ಸೆಲ್ಲ? ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆಯಾ? ಕಣ್ಣು ಕಾಣಿಸ್ತಾ ಇಲ್ಲ, ಏನು ತೋಚ್ತಾ ಇಲ್ಲ ಏನೋ ಸಂದರ್ಭದಲ್ಲಿ ನೆನಪಿಟ್ಕೊಳ್ಳಿ, ಹೇಳ್ಬೇಕು ನಾವು, ಇದರಿಂದ ಕಾಪಾಡುವಾತನು ನನ್ನ ಕುರುಬನು, ನನ್ನ ಒಳ್ಳೆ ಕುರುಬನು, ನನ್ನನ್ನು ಹಸಿರು ಹುಲ್ಲುಗಾವಲಿನಲ್ಲಿ ನಡೆಸ್ತಾನೆ, ನನ್ನ ಕುರಿಗಳಿಗೆ ಮೇವನ್ನು ಕೊಡ್ತಾನೆ ಎಂಬುದಾಗಿ ಬರೆದದೆ. ನನ್ನ ಕುರಿಗಳಿಗೆ ಮೇವನ್ನು ಕೊಡ್ತಾನೆ ಎಂಬುದಾಗಿ ಬರೆದಿದೆ. ಮತ್ತು ಕರ್ತನು ನನಗೆ ಹೇಳಿದ್ದಾನೆ, ನಾಳೆ ಬಗ್ಗೆ ಚಿಂತೆ ಬೇಡ, ನೀನು ಕೇವಲ ದೇವರ ರಾಜ್ಯವನ್ನು ಮತ್ತು ಆತ ನೀತಿಯನ್ನು ಹುಡುಕು, ನಿನಗೆ ಬೇಕಾದದ್ದೆಲ್ಲವೂ ನಿನಗೆ ಸಿಗುವುದು ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಅಂತ. ಶೋಧನೆಯ ಸಮಯದಲ್ಲಿ ಆ ವಾಕ್ಯವನ್ನು ನಂಬಿಕೆಯಿಂದ ಎತ್ತಿ ನಾವು ಪ್ರಾರ್ಥಿಸಬೇಕು. ನೋಡಿ, ನಾನು ಹೇಳ್ತಾ ಇದ್ದೀನಿ, ಇದು ಸುಲಭವಲ್ಲ. ನನ್ನ ಸ್ವಂತ ಜೀವಿತದಲ್ಲಿಯೂ ಸಹ ಶೋಧನೆಗಳಿದ್ದಾವೆ, ಕಷ್ಟಗಳಿದ್ದಾವೆ, ಅದನ್ನೆಲ್ಲ ಎದುರಿಸುವಂತದ್ದು ನನ್ನ ಅನುಭವದಲ್ಲಿ ಸಹ ಅನೇಕ ಸಲ ಕಷ್ಟಪಟ್ಟಿದ್ದೇನೆ, ಬಿದ್ದು ಸಹ ಹೋಗಿದ್ದೇನೆ. ತಿಳ್ಕೊಬೇಡಿ, ನಾನು ಪೂರ್ಣವಾಗಿ ಗಟ್ಟಿಯಾಗಿದ್ದೇನೆ, ಎಲ್ಲಿಯೂ ಸಹ ಬೀಳಲ್ಲ ಎಂಬುದಾಗಿ ಖಂಡಿತವಾಗಿಯೂ ಇಲ್ಲ. ಅನೇಕ ಅಪೊಸ್ತಲರ ಜೀವಿತದಲ್ಲಿ ಸಹ ಅನೇಕ ಶೋಧನೆಗಳು ಬಂದಾಗ ಅನೇಕ ಸಲ ಮನಕುಂದು ಅವರು ಬಿದ್ದು ಹೋಗಿದ್ದಾರೆ. ಅನೇಕ ಸಲ ಅವರು ತಾಳ್ಮೆಯಿಂದ ಇರ್ಲಿಕ್ಕಾಗದೆ ಅವರು ದುಡುಕಿ ಸಹ ಇರಬಹುದು. ಬೈಬಲ್ ಅಲ್ಲಿ ನೋಡ್ಬೋದು,
ಏಸು ಸತ್ತು ಮೂರನೇ ದಿನ ಎದ್ದು ಹೋದ ನಂತರ ಮತ್ತೆ ಏಸು ಕಾಣಲಿಲ್ಲ ಅವರಿಗೆ. ಪೇತ್ರನು ಏನು ಮಾಡಿದನು? ತನ್ನ ಬೇರೆ ಶಿಷ್ಯರನ್ನು ಕರೆದುಕೊಂಡು ಹೋಗಿ ಮೀನು ಹಿಡಿಲಿಕ್ಕೆ ಆರಂಭಿಸಿದರು. ಯಾಕೆ? ವಾಕ್ಯಗಳು ಮರ್ತೋಯ್ತು, ಬಲ ಇಲ್ಲ, ಇನ್ನು ಹೇಗೆ ಜೀವಿಸೋದು? ಏಸು ಇಲ್ಲ ಇನ್ನು. ಇಷ್ಟು ದಿನ 3 ವರ್ಷ ಚೆನ್ನಾಗಿದ್ವಿ ಯೇಸುವಿನ ಜೊತೆ. ಕೊರತೆ ಬಂದಾಗ ಏಸು ನೀಗಿಸ್ತಾ ಇದ್ರು. ಬಿಲ್ಗಳನ್ನು ಕಟ್ಟುವಾಗ ಏಸು ಹೇಳಿದ್ರು, ಮೀನ್ ಹಿಡ್ಕೊಂಡು ಬಾ, ಅದ್ರಲ್ಲಿ ಸಿಗ್ತದೆ ನಾಣ್ಯ ಅಂತ ಹೇಳಿದಾಗ ಸಿಕ್ಕಿತ್ತು. ಊಟ ಇಲ್ಲದಿದ್ದಾಗ 5 ರೊಟ್ಟಿ 2 ಮೀನುಗಳನ್ನು ಸಾವಿರಾರು ಜನಗಳಿಗೆ ಕೊಟ್ಟು ಅದ್ಭುತಗಳನ್ನು ನಡೆಸಿದ್ರು. ರೋಗಗಳು ಬಂದಾಗ ಗುಣಪಡಿಸಿದ್ರು. ವ್ಯಕ್ತಿಗಳು ಸತ್ತಾಗ ಪುನರುತ್ಥಾನಗೊಳಿಸಿದ್ರು. ಇವತ್ತು ಯೇಸು ಇಲ್ಲ ಎಂಬುದಾಗಿ ತಿಳಿದು ಬಂದಾಗ, ಏನು ನಡೀತಾ ಇಲ್ಲ ಎಂಬುದಾಗಿ ತಿಳಿದು ಬಂದಾಗ ಪೇತ್ರನು ಮನ ಕುಂದಿ, ಅಯ್ಯೋ ಏನ್ ಮಾಡೋದೀಗ? ಎಂಥ ಪೇತ್ರನು ಎಲ್ಲ ತಿಳಿದವನಾಗಿದ್ದವನು, ನೀರಿನ ಮೇಲೆ ನಡೆದು ಅನುಭವಿಸಿದಂತ ಪೇತ್ರನಿಗೂ ಸಹ ಶೋಧನೆ ತಡ್ಕೊಳ್ಳಿಕ್ಕಾಗಿಲ್ಲ. ಬಿದ್ದು ಬಿಟ್ಟ. ಏಸು ಇದ್ದಾಗಲೇ ಬಿದ್ದು ಬಿಟ್ಟಿದ್ದಾನೆ ಅವನು. 3 ಸಲ ಸುಳ್ಳು ಹೇಳಿ. ಆಗತ್ತೆ, ಬರುತ್ತೆ ನಮ್ಮ ಜೀವನದಲ್ಲಿ ಶೋಧನೆ. ಯೇಸುವಿನ ಎದುರಲ್ಲಿದ್ದಂತ ಪೇತ್ರನು, ಅದ್ಭುತಗಳನ್ನು ನಡೆಸಿದ ಯೇಸುವನ್ನು ನೋಡಿದಂತ ಪೇತ್ರನು ತಾಬೋರ್ ಶಿಖರದಲ್ಲಿ, ತಾಬೋರ್ ಬೆಟ್ಟದಲ್ಲಿ ತನ್ನ ರೂಪವನ್ನು ಬದಲಾಯಿಸಿಕೊಂಡ ಯೇಸುವನ್ನು ನೋಡಿದ ಪೇತ್ರನು, ಅವನ ಜೊತೆ ಮಾತನಾಡಿದಂತ ಏಲಿಯ ಮತ್ತು ಮೋಶೆಯ ಸ್ವರವನ್ನು ಕೇಳಿದ ಪೇತ್ರನು, ದೇವರ ಮಹಿಮೆಯನ್ನು ಕಂಡಂತ ಪೇತ್ರನು, ಯೇಸು ಯಾರೆಂಬುದನ್ನು ನಾನು ಅರಿಯೇನು ಎಂದು ಅಷ್ಟು ಓಪನ್ ಆಗಿ ಸುಳ್ಳು ಹೇಳ್ತಾನೆ. ನಮ್ಮ ಜೀವನದಲ್ಲಿ ಆಗ್ತದಲ್ವಾ? ಕೆಲವೊಮ್ಮೆ ಹೌದು ಗೊತ್ತಿದೆ, ಆದ್ರೂ ತಪ್ಪು ಮಾಡ್ಬಿಡ್ತೀವಿ. ತಾಳ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಶಕ್ತಿ ಇರಲ್ಲ. ನಮ್ಮ ಶರೀರಕ್ಕಾಗ್ಲಿ, ನಮ್ಮ ಮನಸ್ಸಿಗಾಗ್ಲಿ, ನಮ್ಮ ಆತ್ಮಕ್ಕಾಗ್ಲಿ ಶಕ್ತಿ ಕುಂದೋಗ್ಬಿಟ್ಟು ಕಾಂಪ್ರಮೈಸ್ ಮಾಡ್ಬಿಡ್ತೀವಿ. ಅಲ್ಲೇ ಇದೆ ನಮ್ಮ ಜಯ. ಕಾಂಪ್ರಮೈಸ್ ನ ಹಿಂದೆ ಇದೆ ಜಯ. ಒಂದು ವೇಳೆ ಕಾಂಪ್ರಮೈಸ್ ಮಾಡದೆ ದೃಢವಾಗಿ ನಿಂತು, ನನ್ನ ಯೇಸು ನನ್ನನ್ನು ಕಾಪಾಡ್ತಾನೆ, ನನ್ನ ಯೇಸು ನನ್ನನ್ನು ಸಾಕ್ತಾರೆ, ನನ್ನ ಯೇಸು ನನ್ನ ಕೊರತೆಯನ್ನು ನೀಗಿಸ್ತಾನೆ, ನಾನು ಯಾವ ಕಾರಣಕ್ಕೂ ಬೀಳುವುದಿಲ್ಲ, ಹಿಂಜರಿಯುವುದಿಲ್ಲ, ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ದೃಢವಾಗಿ ನಂಬಿ, ಹೃದಯದಲ್ಲಿ ನಂಬಿ, ಬಾಯಿಂದ ಅರಿಕೆ ಮಾಡುವಾಗ ದೇವರಿಗೆ ಮಹಿಮೆ ಆಗ್ತದೆ. ಆವಾಗ ಕೂಡಲೇ ಯೇಸು ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನಿಗೆ 13 ವರ್ಷಗಳಾಯ್ತು. ತುಂಬಾ ದೀರ್ಘ ಶೋಧ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿದ್ರೆ, ದಾನಿಯೇಲನು ಚಿಕ್ಕ ವಯಸ್ಸಿನಿಂದ ಹುಟ್ಟಿದ ಅಂದಿನಿಂದ ಬಬಿಲೋನ್ನಲ್ಲಿ ಬಿದ್ಕೊಂಡಿದ್ದನು. ಆದ್ರೆ ದೇವರನ್ನು ಮಾತ್ರ ಬಿಟ್ಕೊಳ್ಳಿಲ್ಲ. ದಿನಕ್ಕೆ 3 ಸಾತಿ ಯೆರೂಸಲೇಮ್ ಕಡೆಗೆ ತನ್ನ ಮುಖ ಮಾಡಿ ತನ್ನ ಮನೆಯೊಳಗಿಂದ ಆತನ ದೇವರಿಗೆ 3 ಸಾತಿ ಪ್ರೇಯರ್ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. 3 ಸಾರಿ, ದಿನಕ್ಕೆ 3 ಸಲ. ಅದನ್ನು ಮಾತ್ರ ತಪ್ಪಿಸಿಲ್ಲ. ಅದನ್ನು ನೋಡಿದಂತ ಬೇರೆ ಸೈನಿಕರೆಲ್ಲ ಹೋಗಿ ಹೇಳ್ತಾ ಇದ್ರು ರಾಜನಿಗೆ, ಇವನು ತನ್ನ ದೇವರನ್ನೇ ಆರಾಧಿಸ್ತಾ ಇದ್ದಾನೆ ಅಂತ. ಯಾಕಂದ್ರೆ ಅಲ್ಲಿನ ರಾಜನ ಆರ್ಡರ್ ಇತ್ತು, ಅಲ್ಲಿರುವ ಆ ವಿಗ್ರಹಗಳ ದೇವರುಗಳನ್ನು, ಅವರ ದೇವರುಗಳನ್ನು ಪೂಜಿಸ್ಬೇಕೆಂಬುದಾಗಿ. ಆದ್ರೆ ದಾನಿಯೇಲನು ಯಾರ ಮಾತು ಕೇಳಿಲ್ಲ. ಶೋಧನೆ. ಇವಾಗ ಗೊತ್ತಿದೆ ದಾನಿಯೇಲನಿಗೆ, ನಮಗೂ ಗೊತ್ತಿದೆ ಅಲ್ಲಿ ಏನಾಗಿದೆ ಅಂತ. ದಾನಿಯೇಲನನ್ನು ವಾರ್ನಿಂಗ್ ಕೊಟ್ಟು ಕೊನೆಗೆ ಸಿಂಹದ ಗವಿಯಲ್ಲಿ ಹಾಕ್ತಾರೆ. 100 ಸಿಂಹಗಳಿರುವಂತ ಗವಿಯಲ್ಲಿ ದಾನಿಯೇಲನು ಹೋಗುವ ಸಂದರ್ಭದಲ್ಲಿ ಸಹ ಚಾನ್ಸ್ ಇತ್ತು. ಸರಿ, ನಾನು ನನ್ನ ದೇವರನ್ನು ಬಿಡ್ತೀನಿ, ನಿಮ್ಮ ದೇವರನ್ನು ಆರಾಧಿಸ್ತೀನಿ ಎಂಬುದಾಗಿ ಹೇಳುವಂತ ಚಾನ್ಸ್ ಇತ್ತು. ಆದ್ರೆ
ಅಲ್ಲಿಯೇ ಗೆಲುವನ್ನು ಕಂಡುಕೊಳ್ತಾನೆ. ಅಲ್ಲಿಯೇ ಗೆಲುವನ್ನು ಕಂಡುಕೊಳ್ತಾನೆ. ಬಿಟ್ಟುಕೊಡಲ್ಲ ಅವನು ದೇವರಿಗೆ. ದೇವರನ್ನು ಬಿಟ್ಟು ಕೊಡದವನು ಈ ಭೂಮಿಯಲ್ಲಿ ಗೆಲ್ತಾನೆ, ಖಂಡಿತವಾಗಿ ಗೆಲ್ತಾನೆ. ಹಸಿದ ಸಿಂಹದ ಮುಂದೆ ಯಾವ ಪ್ರಾಣಿ ಇಟ್ಟರು ಸಹ, ಮನುಷ್ಯನಂತೂ ಬಿಡಿ, ಅವನಿಗೇನು ಶಕ್ತಿ ಇಲ್ಲ. ಇವತ್ತು ಸಹ ಒಂದು ಮನುಷ್ಯನನ್ನು ಸಿಂಹದ ಮುಂದೆ ನಿಲ್ಲಿಸಿ ನೋಡಿ, ಕ್ಷಣ ಮಾತ್ರದಲ್ಲಿ ಅದು ಹಾರಿ ಬಂದು ಜಾಗಿದು ಹರಿದು ಸಾಯಿಸ್ಬಿಡ್ತದೆ ಮತ್ತು ತಿಂದು ಬಿಡ್ತದೆ ಮಾಂಸವನ್ನು. ಹಸಿದ ಸಿಂಹಗಳು, ಅಲ್ಲಿ ಒಂದೆರಡು ಸಿಂಹ ಅಲ್ಲ, ಎಷ್ಟೋ ಸಿಂಹಗಳು ಆ ಒಂದು ಗವಿಯಲ್ಲಿ ಇರ್ತಿತ್ತು. ಅದರ ಮಧ್ಯದಲ್ಲಿ ಹಾಕುವುದಕ್ಕಿಂತ ಮುಂಚೆ ಸಹ ನಾನು ಎಲ್ಲ ಹೆದರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅನೇಕ ವರ್ಷಗಳಿಂದ ಕಿರುಕುಳ ಇಲ್ಲ ಇತ್ತು ಅಲ್ಲಿ, ಆದರೂ ನಂಬಿಗಸ್ತನಾದನು. ತನ್ನ ದೇವರನ್ನು ಬಿಟ್ಕೊಳ್ಳಿಲ್ಲ, ದೇವರನ್ನು ಬಿಟ್ಕೊಡ್ಲೇ ಇಲ್ಲ. ಸಾವಾದ್ರೂ ಸರಿ, ನಾ ದೇವರನ್ನು ಬಿಟ್ಕೊಡೋದಿಲ್ಲ. ನನಗೆ ಅಪಮಾನವಾದ್ರೂ ಸರಿ, ನನ್ನ ಸಾವಾದ್ರೂ ಸರಿ, ನಾನು ದೇವರನ್ನ ಬಿಟ್ಕೊಡಲ್ಲ. ಅದು ರಿಯಲ್ ಹೀರೋ ಅಂತ ಹೇಳಿದ್ರೆ, ರಿಯಲ್ ಹೀರೋ ಅಂತ ಹೇಳಿದ್ರೆ ಅದು ಅಂತ ಗುಣ ನಮ್ಮಲ್ಲಿ ಬರ್ಬೇಕು. ಅವನೇ ವಿಶ್ವಾಸಿ, ಅವನೇ ಕ್ರೈಸ್ತನು. ಇವತ್ತು ಕ್ರೈಸ್ತನಂತ ಹೆಸರು ಮಾತ್ರ ಇಟ್ಕೊಂಡಂತ ಅನೇಕ ಸಾವಿರಾರು ವಿಶ್ವಾಸಿಗಳು ಈ ಭೂಮಿಯಲ್ಲಿದ್ದಾರೆ. ಚರ್ಚಿಗೆ ಹೋಗಿದ ಕೂಡಲೇ ವಿಶ್ವಾಸಿ ಆಗುವುದಿಲ್ಲ, ಕ್ರೈಸ್ತರಾಗುವುದಿಲ್ಲ. ಚರ್ಚಲ್ಲಿ ಪ್ರಾರ್ಥನೆಗೆ ಭಾಗವಹಿಸುವುದರಿಂದ ವಿಶ್ವಾಸಿಗಳಾಗುವುದಿಲ್ಲ. ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗುವನು ಯಾರು ಅಂತ ಹೇಳಿದ್ರೆ, ಶೋಧನೆಯನ್ನು ಗೆಲ್ಲುವವನೇ ನಿಜವಾದ ವಿಶ್ವಾಸಿ, ನಿಜವಾದ ಕ್ರೈಸ್ತರು. ಸಾವು ಬಂದರೂ ಸಹ, ಕುತ್ತಿಗೆಗೆ ಕತ್ತಿ ಬಂದರೂ ಸಹ, ನಾನು ಕ್ರೈಸ್ತನನ್ನು ಬಿಟ್ಟು ಕೊಡುವುದಿಲ್ಲ ಎಂಬುವನೇ ನಿಜವಾದ ಕ್ರೈಸ್ತರು. ಯಾರಿದ್ದಾರೆ ಇವತ್ತು? ನಮಗೆ ಸ್ವಲ್ಪ ಯಾರಾದ್ರೂ ಬೈದ್ರೆ ಬೇಸರ ಆಗತ್ತೆ, ಅಷ್ಟು ಚಿಕ್ಕ ಶೋಧನೆ ನಾವು ತಳ್ಕೊಳ್ಲಿಕ್ಕೆ ಆಗುದಿಲ್ಲ. ಪ್ರಾಣ ಕೊಡೋದು ಇಲ್ಲಿ ಬಿಡಿ, ದೂರ. ಪ್ರಾಣ ಕೊಡೋರು ಯಾರು ಇಲ್ಲ ಬಿಡಿ. ಯಾರೋ ಬೈದ್ರೆ ಸಿಟ್ಟು ಬರುತ್ತೆ, ಯಾರೋ ನಮ್ಮ ಬಗ್ಗೆ ಹಿಂದೆ ಮಾತಾಡಿದ್ರೆ ನಮ್ಗೆ ಕೋಪ ಬಂದು ಅವ್ರಿಗೆ ಎರಡು ಬೈಬೇಕು ಅನ್ಸುತ್ತೆ, ಅವ್ರ ಹತ್ರ ಹೋಗಿ ಜಗಳ ಮಾಡ್ಬೇಕು ಅನ್ಸುತ್ತೆ, ಅವರಿಂದ ನ್ಯಾಯ ಪಡ್ಕೊಳ್ಬೇಕಂತ ರೋಷ ಬರುತ್ತೆ. ನೋಡಿ, ಚಿಕ್ಕ ಒಂದು ಶೋಧನೆ ಗೆಲ್ಲಕ್ ಆಗ್ದಿರೋರು ನಾವು ಮತ್ತೆ ಯೇಸುವನ್ನು ಆರಾಧಿಸ್ತೀವಿ ಬಾಯಿ ತೆರೆದು. ಹಾಡನ್ನು ಯಾರೋ ಹಾಡ್ತಾರೆ, ಅವ್ರ ಜೊತೆ ಹಾಡಿ ಬಂದು ಚರ್ಚಿಗೆ ಹೋಗಿ ಮನೆಗೆ ಬರ್ತೀವಿ. ಅವರಲ್ಲ ಕ್ರೈಸ್ತರು. ಯೇಸು ಹೇಳ್ತಾರೆ, ನಾನು ಅರಿಯೇನು ನಿಮಗೆ. ಇವತ್ತು ಅನೇಕ ಕ್ರೈಸ್ತರಿದ್ದಾರೆ, ಅವರಿಗೆಲ್ಲ ಕೊನೆಯ ದಿನ ಯೇಸು ಹೇಳಲಿಕ್ಕಿದ್ದಾರೆ ಏನು ಅಂತ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ನಮ್ಮ ಜೀವನದಲ್ಲಿ ಬರುವಂತ ಶೋಧನೆಗಳನ್ನು ನಾವು ಮೆಟ್ಟಿ ನಿಲ್ಬೇಕು. ಕೆಲವೊಮ್ಮೆ ದೀರ್ಘವಾದ ಶೋಧನೆ ಇರ್ಬೋದು, ಕೆಲವೊಮ್ಮೆ ಕ್ವಿಕ್ ಆಗಿ ಅದು ಸಾಲ್ವ್ ಆಗ್ತದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ನಾನು ಎರಡು ಉದಾಹರಣೆ ಕೊಟ್ಟೆ. ಒಂದು ಯೋಸೆಫ್ ಅನ್ನೋದು 13 ವರ್ಷ ಮತ್ತು ದಾನಿಯೇಲ್ 70 ವರ್ಷ ಬ್ಯಾಬಿಲೋನ್ ನಲ್ಲಿ ಇಸ್ರಾಯೇಲ್ರಿದ್ರು. ಅನೇಕ ವರ್ಷಗಳಿಂದ ನಾವು ಹುಟ್ಟಿದಂದಿನಿಂದ ದೊಡ್ಡವನಾಗೋ ತನಕ ಅಲ್ಲೇ ಇದ್ದ. ನಾವು ಇಮ್ಯಾಜಿನ್ ಮಾಡ್ಬೋದು, 40-50 ವರ್ಷ ಅವನಲ್ಲಿದ್ದ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಶೋಧನೆಗಳು ದೀರ್ಘ ಆಗ್ತಿತ್ತು, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಶೋಧನೆಗಳಿಂದ ಕ್ಷಣ ಮಾತ್ರದಲ್ಲೇ, ಕಷ್ಟಗಳಿಂದ ಕ್ಷಣ ಮಾತ್ರದಲ್ಲೇ ಬಿಡುಗಡೆ ಮಾಡುವಂತ ಮಹಿಮೆಯಿಂದ ತುಂಬಿದಂತ ದೇವರ ಪ್ರತಿ ಸ್ವರೂಪನಾಗಿರುವಾತನು, ದೇವರ ಮಗನಾಗಿರುವಾತನು, ದೇವರೇ ಸ್ವತಃ ಮನುಷ್ಯ ರೂಪವನ್ನು ತಾಳಿ ಎದುರುಗಡೆ ಬಂದು 38 ವರ್ಷದಲ್ಲಿ ರೋಗಿಯಾಗಿದ್ದ ಬೆತ್ಸೆದ ಕೊಳದ ಹತ್ರ ಇದ್ದವನ ಹತ್ರ ಹೇಳ್ತಾನೆ, ಎದ್ದು ನಿನ್ನ ಚಾಪೆಯನ್ನು ತೆಗೆದುಕೊಂಡು ನಡೆ ಎಂಬುದಾಗಿ. ಯೇಸುವನ್ನು ನಂಬಿ ಬರುವಾಗ ಅದ್ಭುತಗಳು ಕ್ಷಣ ಮಾತ್ರದಲ್ಲೇ ಆಗ್ತವೆ. ಲಾಜರಸ್ನು 4 ದಿನದೊಳಗೆ ಎದ್ದು ಬಂದನು. ಕೆಲವು ಕ್ಷಣಗಳು ಸಹ ನೋಡಿ. ಪೌಲನು ಜೈಲಲ್ಲಿ ಹಾಕಿದ್ರಲ್ವಾ, ಪೌಲನನ್ನು ಜೈಲಲ್ಲಿ ಹಾಕಿದ್ರು. ಒಂದೇ ರಾತ್ರಿಯಲ್ಲಿ ಕಂಬಿಗಳನ್ನು ಎಣಿಸ್ತಾ ಇರುವಾಗ ಒಂದೇ ರಾತ್ರಿಯಲ್ಲಿ ಅದ್ಭುತಗಳನ್ನು ಮಾಡಿ ತೋರಿಸಿ ಅವ್ರು ಹಿಂಜರಿಲಿಲ್ಲ, ಯೇಸುವನ್ನು ಬಿಟ್ಕೊಡ್ಲಿಲ್ಲ. ಜೈಲಿಗೆ ಹಾಕ್ತಿರ ಸರಿ, ಜೈಲಲ್ಲಿ ಹಾಕಿದ್ರು. ಅವರ ಒಳಗಡೆ ಇದ್ದು ದೇವರನ್ನ ಆರಾಧಿಸ್ತಾ ಇದ್ರು ಪೌಲನು ಮತ್ತು ಸೀಲಾಸ್. ಆ ಶೋಧನೆಯಲ್ಲಿ ದೃಢವಾಗಿ ನಿಂತಿದ್ರು. ರಾತ್ರಿಯಲ್ಲಿ ದೇವದೂತರು ಬಂದು ಕಂಬಿಗಳನ್ನೆಲ್ಲ ಮುರಿದು ಹಾಕಿದ್ರು.
ನೋಡಿ, ಇವತ್ತು ಆ ದೃಢ ನಂಬಿಕೆಯಲ್ಲಿ ನಮಗೆ ಬರುವಂತ ಶೋಧನೆಯಲ್ಲಿ ಅದೆಷ್ಟು ಕಠಿಣವಾದ್ರೂ ಸರಿ, ನಾನು ಅಲಗಾಡುವವನಲ್ಲ, ನಾನು ಭಯಪಡುವವನಲ್ಲ, ನಾನು ಬೀಳುವವನಲ್ಲ, ನಾನು ಮನಸ್ಸು ಕುಂದುವವನಲ್ಲ ಎಂಬುದಾಗಿ ನಾನು ನನ್ನನ್ನೇ ಬಲಪಡಿಸುವಾಗ, ದೇವರನ್ನು ಆರಾಧಿಸುವಾಗ ನನಗೆ ಬಲ ಸಿಗ್ತದೆ. ನಾನು ಅದನ್ನು ಜಯಿಸಬಹುದು. ಎಸ್, ಪೇತ್ರನನ್ನು ಸಹ ಹಿಡಿದು ಹಾಕಿದ್ರು. ಕೆಲವೇ ದಿನದಲ್ಲಿ ದೇವರನ್ನು ಬಿಡುಗಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಮಾಡಿಸಿದ್ರು. ಪೌಲನನ್ನು ಒಂದೇ ರಾತ್ರಿಯಲ್ಲಿ ಅಲ್ಲಿಂದ ಎಸ್ಕೇಪ್ ಮಾಡಿಸಿದ್ರು. ಸಿಲಾಸನನ್ನು ಒಂದೇ ರಾತ್ರಿಯಲ್ಲಿ ಎಸ್ಕೇಪ್ ಮಾಡಿಸಿದ್ರು. ಹೊಸ ಒಡಂಬಡಿಕೆಯ ಮಹಿಮೆ ಅತಿ ಶ್ರೇಷ್ಠವಾದದ್ದು. ಹಳೆ ಒಡಂಬಡಿಕೆಗಿಂತಲೂ ಹೆಚ್ಚಿನ ಮಹಿಮೆಯುಳ್ಳ ಒಡಂಬಡಿಕೆ ಅಂತ ಹೇಳಿದ್ರೆ ಅದು ಹೊಸ ಒಡಂಬಡಿಕೆ. ಅದಕ್ಕೋಸ್ಕರ ಜಾಸ್ತಿ ಹಳೆಯಲ್ಲಿ ನಿಂತ್ಕೊಳ್ಬೇಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ಹೊಸ ಒಡಂಬಡಿಕೆಗೆ ಬನ್ನಿ. ಅದು ಮಹಿಮೆಯಿಂದ ತುಂಬಿದಂತ ಒಡಂಬಡಿಕೆ. ಅದು ಪ್ರಾಣಿಗಳ ರಕ್ತದಿಂದ ಕಟ್ಟಲ್ಪಟ್ಟ ಒಡಂಬಡಿಕೆ ಅಲ್ಲ. ಅದು ದೇವರ ಒಬ್ಬನೇ ಪುತ್ರನಾಗಿರುವಂತ ಯೇಸು ಕ್ರಿಸ್ತನ ಸ್ವಂತ ರಕ್ತದಿಂದ ಕಟ್ಟಲ್ಪಟ್ಟಂತ ಒಡಂಬಡಿಕೆ ಅದು. ಆ ಒಡಂಬಡಿಕೆಯಲ್ಲಿ ಮಹಿಮೆ ಜಾಸ್ತಿ, ಅದ್ಭುತಗಳು ಬೇಗ ಉಂಟಾಗ್ತದೆ. ಸತ್ಯವನ್ನು ತಿಳಿದುಕೊಳ್ಳುವವನು ಬಿಡುಗಡೆ ಆಗ್ತಾನೆ. ಹಾಗಾಗಿ ಶೋಧನೆಯಿಂದ ಇವತ್ತು ನಾವು ಹೊರಗೆ ಬರ್ಬೇಕಾದ್ರೆ ದೃಢ ನಂಬಿಕಸ್ಥರಾಗಿ, ಪ್ರಾರ್ಥನೆ ಉಳ್ಳವರಾಗಿ, ದೇವರನ್ನು ಆರಾಧಿಸುವವರಾಗಿ, ನೀತಿಯನ್ನು ಹೊಂದಿಕೊಂಡವರಾಗಿ, ಅಂದ್ರೆ ನಮ್ಮ ಒಳಗಡೆ ಯಾವ ಪಾಪವಿಲ್ಲದವರಾಗಿ ಪರಿಶುದ್ಧರಾಗಿರುವಾಗ ನಮ್ಮನ್ನು ಶೋಧನೆಯಿಂದ ಕಾಪಾಡ್ತಾನೆ. ಇಲ್ಲಿ ಪುನಃ ಅಲ್ಲಿ ಯೇಸುವಿನ ಬಳಿಗೆ ಬರ್ತೀನಿ ನಾನು. ಮೂರು ವಿಷಯಗಳಿಂದ ಶೋಧಿಸ್ತಾನೆ ಸೈತಾನನು. ಒಂದು, ಕಲ್ಲನ್ನು ರೊಟ್ಟಿ ಮಾಡು ಎಂಬುದಾಗಿ ಹೇಳಿದಾಗ ಅಲ್ಲಿ ಯೇಸು ಜಯಿಸ್ತಾರೆ ವಾಕ್ಯವನ್ನು ಹೇಳಿ. ಎರಡನೇದಾಗಿ, ಯೇಸುವನ್ನು ದೇವಾಲಯದ ಅತಿ ಮೇಲೆ ಸ್ಥಾನಕ್ಕೆ ಕರ್ಕೊಂಡೋಗಿ ಇಲ್ಲಿಂದ ಧುಮುಕು ಅಂತ ಹೇಳಿದಾಗ ಯೇಸು ಅದಕ್ಕೆ ಒಪ್ಪದೆ ದೇವರನ್ನು ಪರೀಕ್ಷಿಸಬೇಡ ಎಂಬುದಾಗಿ ಬರೆದಿದೆ ಅಂತ ಪುನಃ ವಾಕ್ಯ ಎತ್ತಿ ಹೇಳುವಾಗ ಅಲ್ಲಿಯೂ ಸಹ ಯೇಸು ಗೆಲ್ತಾರೆ. ಮೂರನೇ ಸಲ ಒಂದು ದೊಡ್ಡ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಅವಾಗ ಸೈತಾನನು ಹೇಳ್ತಾನೆ, ಏನ್ ಹೇಳ್ತಾನೆ, ನನ್ನನ್ನು ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸ್ತಾನೆ. ಸೈತಾನನು ಹೇಳ್ತಾನೆ, ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಹೀಗೆ ಹೇಳಿ ಮೂರನೇ ಸಲ ಶೋಧಿಸ್ತಾನೆ. ನೋಡಿ, ಯೇಸುವಿಗೆ ಗೊತ್ತಿದೆ ಅಲ್ವಾ, ಕಲ್ಲಿ ಹೇಳಿದ್ರೆ ರೊಟ್ಟಿ ಆಗುತ್ತೆ ಅಂತ ಗೊತ್ತಿದೆ, ಆದ್ರೂ ಮಾಡಲ್ಲ. ದೇವರನ್ನ, ತನ್ನ ತಂದೆಯನ್ನು ಮೀರಿ ನಡೆಯಲ್ಲ. ಸಿಟ್ಟಲ್ಲಿ ಹೇಳ್ಬೋದಿತ್ತು, ನೀನೇನು ನನಗೆ ಹೇಳೋದು, ಕಲ್ಲು ಸೃಷ್ಟಿ ಮಾಡಿದ್ದು ನನ್ನ ತಂದೆ, ರೊಟ್ಟಿ ಸೃಷ್ಟಿ ಮಾಡಿದ್ ನನ್ನ ತಂದೆ, ನೀನು ಹೇಳ್ಬೇಕಾ ನನಗೆ ಅಂತ ಸ್ವಾಮಿ ಸಿಟ್ಟು ಮಾಡಿಕೊಂಡು ಒಮ್ಮೆಲೆ ಕಲ್ಲುಗಳಿಗೆ ರೊಟ್ಟಿ ಆಗು ಅಂತ ಹೇಳಿದ್ರೆ ಎಲ್ಲ ಕಲ್ಲು ರೊಟ್ಟಿ ಆಗ್ತಿತ್ತು. ಅದೇ ಹಾರು ಧುಮುಕು ಅಂತ ಹೇಳಿದಾಗ ಎತ್ತರದಿಂದ ಯೇಸುಗೆ ಸಿಟ್ಟು ಬಂದು, ನೀನೇನ್ ನನಗೆ ಹೇಳೋದು, ನಾನು ಬೀಳುವವನೇ ಅಲ್ಲ, ದೇವದೂತರುಗಳು ಬಂದು ನನಗೆ ಹಿಡ್ಕೊಳ್ತಾರೆ ಅಂತ ನನಗೆ ಗೊತ್ತಿದೆ ಅಂತ ನಾನು ಹಾರು ಬಿಟ್ಟಿದ್ದಿದ್ರೆ ಅಲ್ಲಿ ಗೆದ್ರು. ಅದೇ ರೀತಿಯಾಗಿ ಇಡೀ ಪ್ರಪಂಚವನ್ನು ಸೃಷ್ಟಿಸಿದ್ದೇ ಯೇಸುವಿನ ತಂದೆಯಾದ ದೇವರು. ಯೇಸು ಹೇಳ್ಬೋದಿತ್ತು, ನನ್ನ ತಂದೆ ಇದನ್ನೆಲ್ಲ ಸೃಷ್ಟಿಸಿದ್ದು, ಈ ವೈಭವ ಎಲ್ಲ ನನ್ನ ತಂದೆ ಇದೆ, ನೀನೇನ್ ನನಗೆ ಕೊಡುವುದು, ಅದೆಲ್ಲ ನನ್ನದೇ ಆಗಿದೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ಬೋದಿತ್ತು. ಹೇಳಲಿಲ್ಲ. ಆತನನ್ನು ಏನ್ ಮಾಡಿದ್ರು, ಯೇಸು ಅವನಿಗೆ ಈ ರೀತಿಯಾಗಿ, ಸೈತಾನನೇ ನೀನು ತೊಲಗಿ ಹೋಗು. ನೋಡಿ, ಶೋಧನೆಗಳಿಗೆ ನಾವು ತೊಲಗಿ ಹೋಗು ಅಂತ ಹೇಳ್ಬೇಕು, ಅಕ್ಸೆಪ್ಟ್ ಮಾಡಬಾರ್ದು. ನೋಡಿ, ಕಷ್ಟಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ ಅದನ್ನು ಒಪ್ಪಿಕೊಳ್ಳಬಾರ್ದು. ಇಲ್ಲ, ನಾನು ಗೆಲ್ತೇನೆ, ಈ ಕಷ್ಟ ನಾನು ಒಪ್ಕೊಳ್ಳಲ್ಲ. ಕೆಲವೊಮ್ಮೆ ನಾವು ಒಪ್ಕೊಳ್ತೀವಿ ಪ್ರೀತಿಯಿಂದ ಅಲ್ವಾ, ಇಲ್ಲ, ಯೇಸು ಮಾಡಿದ ಹಾಗೆ ಮಾಡ್ಬೇಕು. ಸೈತಾನನು ಒಂದು ವೇಳೆ ಅದನ್ನು ತಂದಿದ್ದಾದ್ರೆ ಯೇಸುವಿನ ನಾಮದಲ್ಲಿ ತೊಲಗಿ ಹೋಗು ಅಂತ ಹೇಳ್ಬಾರ್ದು. ಕೆಲವು ಕಷ್ಟಗಳನ್ನು ಅವನೇ ತೆಗೆದುಕೊಂಡು ಬರ್ತಾನೆ ಶೋಧಿಸ್ಲಿಕ್ಕೆ, ಅನ್ನೆಸೆಸರಿ ಪರಿಸ್ಥಿತಿಗಳನ್ನು ತೆಗೆದುಕೊಂಡು ಬರ್ತಾನೆ ಅಲ್ವಾ. ಕೆಲವೊಂದು ಅನ್ನೆಸೆಸರಿ ಅಲ್ವಾ, ಅವಶ್ಯಕತೆ ಇಲ್ಲದಂತ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ, ಫ್ಯಾಮಿಲಿಯಲ್ಲಿ ಎಲ್ಲಿಂದಾದ್ರೂ ಬಂದು ನಮ್ಮ ತಲೆ ಹಾಳು ಮಾಡುತ್ತೆ. ತೊಲಗಿ ಹೋಗು ಅಂತ ಹೇಳ್ಬೇಕು, ತೊಲಗಿ ಹೋಗು ಅಂತ ಹೇಳ್ಬೇಕು. ಸೈತಾನ್ ಸಹ ಅದೇ ರೀತಿ ಹೇಳ್ದ, ತೊಲಗಿ ಹೋಗು ನೀನು, ದೇವರಾಗಿರೋ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸ್ಬೇಕೆಂಬುದಾಗಿ ಬರೆದಿದೆ ಅಂತ ಪುನಃ ವಾಕ್ಯವನ್ನು ನೆನಪಿಸ್ತಾರೆ.
ಪದೇ ಪದೇ ವಾಕ್ಯವನ್ನು ನೆನಪಲ್ಲಿ ತಂದುಕೊಂಡು ನಾವು ಅರಿಕೆ ಮಾಡಿ ನಮ್ಮನ್ನೇ ನಂಬಿಕೆಯನ್ನು ನಾವು ಎತ್ತಿ ಹೇಳುವಾಗ 11ನೇ ವಾಕ್ಯ ನೋಡಿ, ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನನ್ನು ಪ್ರಚಾರ ಮಾಡಿದರು. ನೋಡಿ, ನಮ್ಮ ನಂಬಿಕೆ ವ್ಯಕ್ತಪಡಿಸ್ಬೇಕು. ನಮ್ಮ ವಾಕ್ಯಗಳನ್ನು ನಾವು ನಂಬಿದ್ದೇವೆ ಅಂತ ಅದನ್ನು ನಾವು ವ್ಯಕ್ತಪಡಿಸ್ಬೇಕು ದೇವರ ಮುಂದೆ. ಈ ರೀತಿಯಾಗಿ ಪ್ರಾಕ್ಟೀಸ್ ಆಗಿರ್ಬೇಕು. ನಾವೇನ್ ಮಾಡ್ತೀವಿ, ಆ ಸಮಯದಲ್ಲಿ ಮಂಕ್ ಆಗ್ಬಿಡ್ತೀವಿ, ಬುದ್ಧಿ ಅಲ್ಲ. ಏನ್ ಮಾಡ್ತೀವಿ, ಶಾರೀರಿಕವಾಗಿ ನಾವು ಪ್ರವರ್ತಿಸ್ತೇವೆ, ರಿಯಾಕ್ಷನ್ ಆಗ್ತದೆ. ಸಿಟ್ಟು ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಬೇರೆಯವರಿಗೆ ಬೈಯೋದು, ಕೋಪ ಮಾಡ್ಕೊಂಡಿರೋದು, ಮೂಡ್ ಆಫ್ ಮಾಡ್ಕೊಂಡಿರೋದು, ಡಿಪ್ರೆಷನ್ ಅಲ್ಲಿ ಹೋಗೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಫ್ರಸ್ಟ್ರೇಷನ್ ಆಗೋದು. ಇದೆಲ್ಲ ಯಾರ ಕೆಲಸ? ಯಾರಿಗೆ ಸತ್ಯ ತಿಳಿದಿಲ್ಲವೋ ಅವರು ಮಾಡುವಂತೆ. ಕಷ್ಟ ಇದೆ, ಇರ್ಲಿ, ಅಲ್ಲೇ ಇರ್ಲಿ. ಅದು ಕಷ್ಟವನ್ನು ನಿವಾರಿಸುವವನ್ನೇ ನಮ್ ಜೊತೆಯಲ್ಲಿ ಇದ್ದಾರಲ್ಲ, ಆತನೇ ಹೇಳಿದಾನಲ್ಲ, ಚಿಂತೆ ಎಲ್ಲ ನನ್ ಮೇಲೆ ಬಿಡಿ, ನೀವು ಆರಾಮಾಗಿ ಇರ್ಬೇಕು ಅಂತ ಆತನ ಹೇಳಿದಾಗ ನಾವು ಸುಮ್ನೆ ಟೆನ್ಷನ್ ಮಾಡ್ಕೊಳ್ತೀವಿ. ತಪ್ಸೋನು ಆತನ ನಮ್ಮಿಂದ ಆಗಲ್ಲ ತಪ್ಸ್ಲಿಕ್ಕೆ. ಅದು ನಮ್ ಮೊದಲೇ ಹೇಳ್ಕೊಟ್ಟಿದ್ದಾರೆ, ನೀವು ಚಿಂತೆ ಮಾಡಬೇಡಿ, ನಿಮ್ಮ ಚಿಂತೆ ಎಲ್ಲ ದೂರ ಹೋಗ್ತದೆ, ದುಃಖ ಅಳಿಸಿಬಿಡ್ತೇನೆ, ಹೌದಾ, ನಿಮಗೆ ಏನ್ ಬೇಕು ಅದೆಲ್ಲ ನಾನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಆ ಸಮಯದಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು. ನಾವು ರಿಯಾಕ್ಟ್ ಮಾಡಬಾರ್ದು ಶೋಧನೆಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಹೋದ್ರೆ ಡೇಂಜರ್ ಅಂತ ಹೇಳಿದ್ರೆ, ಆ ಶೋಧನೆಗೆ ನಾವು ಒಪ್ಪಿಕೊಂಡು ಅದರೊಳಗೆ ಬಿದ್ದಿದ್ರೆ, ಅಂದ್ರೆ ಯೇಸುಗೆ ಹೇಳಿದ್ರಲ್ಲ ಇಲ್ಲಿಂದ ಧುಮುಕು ಅಂತ, ಅವ್ರು ಹೇಳ್ದಾಗೆ ಯೇಸು ಕೇಳಿದಿದ್ರೆ ಯೇಸು ಫೇಲ್ ಆಗ್ತಿದ್ರು. ಇಲ್ಲ, ಕೇಳಲಿಲ್ಲ. ಹೇಳಬಾರ್ದು. ನಮಗೆ ಕತಿ ಕೋಪ ಬಂದಾಗ ಬೈಬೇಕು ಅನ್ಸ್ತದೆ, 2 ಮಾತು ಹೇಳ್ಬೇಕು ಅನ್ಸ್ತದೆ, ಮಾಡಬಾರ್ದು. ನಾನು ಎಷ್ಟೋ ಸಲ ಅದನ್ನು ಅನುಭವಿಸಿದ್ದೇನೆ. ಮಾಡಬಾರ್ದು. ನಾವು ಸೈಲೆಂಟ್ ಆಗಿ ಇದ್ದಷ್ಟು ಅದೇ ಜ್ಞಾನ, ಅದೇ ಜಯ. ಯೇಸುವನ್ನು ಬಡಿದು ಹೊಡಿದು ಬಾಸುಂಡೆಗಳನ್ನು ಹೊಡಿತಿರ್ಬೇಕಾದ್ರೆ ನೋವು ಆಗ್ತಿತ್ತು, ರಕ್ತ ಬರ್ತಿತ್ತು, ಮಾಂಸ ಹರಿತಿತ್ತು, ಕಣ್ಣು ತಲೆ ಮೇಲೆಲ್ಲ ಕಿರೀಟ ಹಾಕಿ ಮುಳ್ಳಿಂದು ತುಂಬಾ ಕ್ರೂರವಾದ ಶಿಕ್ಷೆ ಕೊಡ್ತಿರ್ಬೇಕಾದ್ರೆ ಯೇಸು ಹೇಳ್ಬೋದು, ಎಲ್ಲ ದೂರ ಹೋಗಿ ಬಿದ್ದು ಬಿಡಿ ಅಂತ, ನನ್ನಿಂದ ದೂರ ತೊಲಗಿ ಅಂತ ಹೇಳಿದಿದ್ರೆ ಎಲ್ರು ಹೋಗಿ ಬಿದ್ದು ಬಿಡ್ತಿದ್ರು. ಯೇಸುವನ್ನು ಮುಟ್ಲಿಕ್ಕೆ ಯಾರಿಗೂ ಶಕ್ತಿ ಇರ್ಲಿಲ್ಲ. ಅದನ್ನು ಸಹಿಸ್ಕೊಂಡ. ಆ ರೀತಿಯ ಸಹನೆಯನ್ನು ಸಹಿಸ್ಬೇಕು. ಅವಾಗ ಜಯ ನಮಗೆ ಸಿಗತ್ತೆ. ಜಯ ಖಂಡಿತವಾಗಿ ಸಿಗತ್ತೆ. ಮಾಡಿ ನೋಡಿ. ನಾವು ಇದುವರೆಗೂ ಕೆಲವೊಂದು ಕ್ಷೇತ್ರದಲ್ಲಿ ಜಯ ಕಾಣದೇ ಇರುವಂತ ಕಾರಣಗಳು ಏನು ಅಂತ ಹೇಳಿದ್ರೆ, ನಾವು ಶೋಧನೆಗಳನ್ನು ಸಂಪೂರ್ಣವಾಗಿ ಅಟೆಂಡ್ ಮಾಡಿ ಗೆಲ್ಲಿಲ್ಲ, ಅರ್ಧದಲ್ಲಿ ಬಿಟ್ಬಿಟ್ಟಿದೆ ಅಂತ ಹೇಳಿದ್ರೆ. ಎಕ್ಸಾಂಪಲ್, 10ನೇ ಕ್ಲಾಸ್ ಎಕ್ಸಾಮ್ ಬರಿತಾ 6 ವಿಷಯಗಳಿದ್ರೆ 1 ವಿಷಯದಲ್ಲಿ ಫೇಲ್ ಆಗಿರ್ತೀವಿ, ಸರಿಯಾಗಿ ಓದಿರಲ್ಲ. ಅರ್ಥ ಆಗ್ತಿದ್ಯಾ? ಅದನ್ನು ಪುನಃ ಕಟ್ಟಿ ಫೇಲ್ ಆಗಿರ್ತೀವಿ, ಅದನ್ನು ಪಾಸ್ ಮಾಡ್ಕೊಂಡಿರಲ್ಲ. ಸೊ ಒಂದು ವೇಳೆ ಸರಿಯಾಗಿ ಓದಿ ಅದನ್ನು ಪಾಸ್ ಮಾಡ್ಕೊಂಡ್ರೆ ನಮಗೆ ಏನ್ ಸಿಗತ್ತೆ? ಆನ್ಸರ್, ರಿಸಲ್ಟ್ ಸಿಗತ್ತೆ ಅಲ್ವಾ? ಸರ್ಟಿಫಿಕೇಟ್ ಸಿಗತ್ತೆ. ಅದೇ ರೀತಿ ಯೇಸುವಿನ ಮುಂದೆ ನಾವು ಸರ್ಟಿಫಿಕೇಟ್ ಪಡ್ಕೊಳ್ಬೇಕು. ಯೇಸು ಸ್ವಾಮಿ ಪಡ್ಕೊಂಡ್ರು ಸರ್ಟಿಫಿಕೇಟ್, 40 ದಿನದೊಳಗೆ ಪಡ್ಕೊಂಡ್ರು. ಆಮೇಲೆ ಯೇಸುವನ್ನು ಯಾರು ಮುಟ್ಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ಸೈತಾನ ಬಿಟ್ಟು ಹೋದ. ಅದೇ ರೀತಿ ನಾವು ಸರ್ಟಿಫಿಕೇಟ್ ಪಡ್ಕೊಂಡ್ರೆ ನಮ್ಮ ಶೋಧನೆಯನ್ನು ಶೋಧಿಸುವ ನಮ್ಮಿಂದ ದೂರ ಆಗ್ತಾನೆ. ಅವಾಗ ಸಾಮರ್ಥ್ಯ ಮಾತ್ರ ನಮ್ಮಲ್ಲಿರುತ್ತೆ, ಪರಿಶುದ್ಧಾತ್ಮನು ನಮ್ಮೊಳಗಿರ್ತಾನೆ. ಸೈತಾನನ ಹತ್ತಿರಕ್ಕೆ ಬರುವುದಿಲ್ಲ, ನಮ್ಮನ್ನು ಮುಟ್ಲಿಕ್ಕೂ ಆಗುದಿಲ್ಲ. ಎಂಥ ವಿಧ ಆದ್ರೂ ನಾವು ಸ್ಟ್ರಾಂಗ್ ಆಗಿರ್ತೀವಿ, ಯಾಕೆ? ಒಳಗಡೆ ಇರ್ತಾನೆ. ಒಳಗಡೆ ಇರುವಾತನು ಈ ಲೋಕದಲ್ಲಿ ಇರುವಾತನಿಗಿಂತ ದೊಡ್ಡವನು, ಆತನೇ ಪರಿಶುದ್ಧಾತ್ಮ. ಆಮೇಲೆ ಕೊನೆ ಒಂದು ವಾಕ್ಯ, 1 ಕೊರಿಂಥ 10:13 ಓದಿ. 1 ಕೊರಿಂಥ 10:13. ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. 16 ಎಷ್ಟು ಬ್ರದರ್? 1 ಕೊರಿಂಥ 10:13. ಸ್ತೋತ್ರ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಕಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ
ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೇನ್. ಆಮೇನ್. ಎಸ್, ನೋಡಿ, ಸಹಿಸ್ಲಿಕ್ಕೆ ಆಗದೆ ಇರುವಂತದ್ದು ಯಾವ್ದು ಬರಲ್ಲ. ನಮಗ್ ಅನ್ಸುತ್ತೆ ಅದು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಅತೀ ಕ್ರೂರ ಅನ್ಸುತ್ತೆ. ಅವಾಗ ಮಾಡ್ಬೇಕಾಗಿರೋದು ಒಂದೇ, ಪ್ರಾರ್ಥನೆ, ಅತ್ಯಾದ ನಂಬಿಕೆ. ಅದ್ರಲ್ಲಿ ಏನಾದ್ರೂ ಪಾಸ್ ಆಗ್ಬಿಡ್ತಾ ನಾವು ಗೆದ್ದಂಗೆ. ನೋಡಿ, ಶೋಧನೆ ಬರುವುದೇ ನಮ್ಮನ್ನು ಶಕ್ತರಾಗುವಂತೆ ಮಾಡ್ಲಿಕ್ಕೆ. ಆಗ್ತಿದ್ಯಾ? ಒಬ್ಬ ವ್ಯಕ್ತಿ ಉತ್ತೀರ್ಣರಾದ್ರೆ ಆತನು ಪ್ರವೀಣನಾಗಿದ್ದಾನೆ ಅಂತ ಅರ್ಥ. ಎಕ್ಸಾಮ್ ಬರೆದು ಪಾಸ್ ಆದ್ರೆ ಅವನಿಗೊಂದು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಸಿಗುತ್ತೆ, ಅವನಿಗೊಂದು ಗ್ರೇಡ್ ಸಿಗುತ್ತೆ. ಒಂದು IAS ಆಫೀಸರ್ ಆಗ್ಬೇಕಾದ್ರೆ ಆತನು ಆ ಪರೀಕ್ಷೆಗಳನ್ನೆಲ್ಲ ಬರ್ದಿರ್ಬೇಕು. ಹೌದಾ? ಪರೀಕ್ಷೆಗಳನ್ನೆಲ್ಲ ಬರ್ದಿರ್ಬೇಕು, ಪಾಸ್ ಆಗ್ಬೇಕು. ಅವಾಗ ಆತನನ್ನು IAS ಆಫೀಸರ್ ಅಂತ. ಅದಕ್ಕೋಸ್ಕರ ಪ್ರಿಯರ್ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಒಂದು ಚಾವಿ ಸೈಟ್ ಇದೆ ನೋಡಿ, ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳೋ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಮಾರ್ಗ ಇರುತ್ತೆ, ನಾವು ಆ ಮಾರ್ಗವನ್ನು ಕಂಡುಹಿಡಿಯೋದ್ ಬಿಟ್ಟು, ನೋಡೋದ್ ಬಿಟ್ಟು ನಾವೇನ್ ಮಾಡ್ತೀವಿ, ಶೋಧನೆ ಬಂದಾಗ ಅದಕ್ಕೆ ರಿಯಾಕ್ಟ್ ಮಾಡಿ ಅಲ್ಲೇ ಬಿದ್ದ್ಬಿಡ್ತೀವಿ. ನೋ, ಬೀಳ್ಬಾರ್ದು. ಶೋಧನೆ ಬರುವುದೇ ನಮ್ಮನ್ನು ಬಲಪಡಿಸ್ಲಿಕ್ಕೆ, ನಮ್ಮನ್ನು ಉತ್ತೀರ್ಣರಾಗಿ ಮಾಡ್ಲಿಕ್ಕೆ, ನಮ್ಮನ್ನು ಪ್ರವೀಣರನ್ನಾಗಿ ಮಾಡ್ಲಿಕ್ಕೆ, ನಮಗೆ ಒಂದು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ. ಯೇಸು ಅಭಿಷಿಕ್ತನು ಅಥವಾ ಮೆಸ್ಸಾಯನು ಅಥವಾ ಕ್ರೈಸ್ತನು ಅಂತ ಕರೆಸಲ್ಪಟ್ಟಿದ್ದೇ ಆತನು ತಾನಗೆ ಬಂದಂತ ಶೋಧನೆಯಿಂದ ಗೆದ್ದಿದ್ರಿಂದ. ಹೌದಾ? ಯೇಸು ಫೇಲ್ ಆಗ್ಲಿಕ್ಕೆ ಚಾನ್ಸ್ ಇತ್ತಲ್ವಾ? ಫೇಲ್ ಆಗಿಲ್ಲ. ಅದಕ್ಕೆ ಆ ಕ್ರೈಸ್ತನು ಎವರ್ ಲಾಸ್ಟಿಂಗ್ ಫಾದರ್, ನಿತ್ಯನಾದ ತಂದೆ ಎಂದು ಕರೆಯಲ್ಪಟ್ಟರು. ಜಯಿಸೋಣವಾ? ಅದರ ಫಲ ದೊಡ್ಡದು. ಆಮೇಲೆ ನೋಡಿ ಶಕ್ತಿ, ಆಮೇಲೆ ನೋಡಿ ಹೇಗೆ ಮನೆಯಲ್ಲಿ ಸಮಾಧಾನ, ಆರೋಗ್ಯ, ಶಾಂತಿ, ನೆಮ್ಮದಿ, ಧೈರ್ಯ, ದೇವರ ಪ್ರಸನ್ನತೆ, ಒಂದು ಜೀವಿತದಲ್ಲಿ ಪರಿಪೂರ್ಣತೆಯನ್ನು ನಾವು ನೋಡಬಹುದು. ಯಾವ ಕಷ್ಟಗಳು, ರೋಗಗಳು ನಮ್ಮ ಹತ್ತಿರಕ್ಕೆ ಬರದೇ ಇರುವುದು, ಬಂದರ ಕ್ಷಣ ಮಾತ್ರದಲ್ಲಿ ಓಡಿ ಹೋಗುವುದು, ಇವನ್ನೆಲ್ಲ ಅನುಭವಿಸ್ಲಿಕ್ಕೆ ಸಾಧ್ಯ. ಮನಸ್ಸಿಗೆ ತೃಪ್ತಿ ಆಗುವಂತ ಸಂಗತಿಗಳು ಉಂಟಾಗ್ತವೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ಕರ್ತನಿಗೆ. ನೋಡಿ, ಕರ್ತನಿಗೆ ಬೇಕಾಗಿರುವುದೇ. ಪ್ರಕಟಣೆ 3:21 ಹೀಗೆ ಹೇಳ್ತದೆ. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯ, ರೆವಲ್ಯೂಷನ್ 3:21 ಹೀಗೆ ಹೇಳ್ತದೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಯೇಸು ಹೇಳೋ ಅರ್ಥ ಏನು? ಜಯ ಹೊಂದಿದ್ದಂತ ಹೇಳಿದ್ರೆ ಎಲ್ಲ ಬಂದಂತ ಶೋಧನೆಗಳಿಂದ, ಕಷ್ಟಗಳಿಂದ ನಾನು ಜಯ ಹೊಂದೆ. ಕ್ರೂಜಿನ ಶೋಧನೆವರೆಗೂ ಬಂತು. ಯೇಸು ಹೇಳ್ಬೋದಿತ್ತು, ನನಗಾಗಲ್ಲ ಕ್ರೂಜ್ ಹೊರಲಿಕ್ಕೆ ಅಂತ ಹೇಳಿದ್ರೆ ಬಿಟ್ಟು ಬಿಡ್ಬೋದಿತ್ತು. ಯೇಸು ಸ್ವತಃ ಒಪ್ಪಿಕೊಂಡು ತನ್ನ ಪ್ರಾಣವನ್ನು ಸಹ ಸ್ವತಃ ಕೊಟ್ಟದ್ದು. ಇನ್ನೊಂದು ಸತ್ಯ ನಮಗೆ ನೆನಪಲ್ಲಿ ತೆಗೆದುಕೊಂಡು ಬರುವ, ಯೇಸುವಿನ ಪ್ರಾಣ ಯಾರು ತೆಗೆದಿಲ್ಲ, ಶಿಲುಬೆ ಮೇಲೂ ಸಹ ಯಾರು ತೆಗೆದಿಲ್ಲ. ಯೇಸು ಸ್ವತಃ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟಿದ್ದು. ಯಾಕಂದ್ರೆ ಯೇಸುವನ್ನು ಕೊಲ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಸತ್ಯ ಗೊತ್ತಿದೆಯಲ್ಲ, ಯೋಹಾನನ ಸುವಾರ್ತೆಯಲ್ಲಿ ನೋಡ್ಬೋದು. ಯೇಸು ಸ್ವತಃ ಪ್ರಾಣ ಕೊಟ್ಟಿದ್ದು, ಯೇಸುವನ್ನು ಸಾಯಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ಇಲ್ಲವಾಗಿತ್ತು. ಸೊ ಅದೇ ರೀತಿ ಜಯ ಹೊಂದಬೇಕು. ನಾವು ಜಯ ಹೊಂದಬೇಕು, ಶೋಧನೆಯನ್ನು ಗೆಲ್ಬೇಕು. ಗೆಲ್ಲಿಕ್ಕೆ ಶಕ್ತಿ ಅವ್ರು ಕೊಡ್ತಾರೆ, ಮಾರ್ಗವನ್ನು ಅವರೇ ಓಪನ್ ಮಾಡ್ತಾರೆ, ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ಆದ್ರೆ ಶೋಧನೆಗೆ ರಿಯಾಕ್ಟ್ ಮಾಡಿ ಅದರಲ್ಲಿ ಬಿದ್ದೋಗ್ಬಾರ್ದು, ಶೋಧನೆಗೆ ಒಳಪಡಬಾರ್ದು, ಅಕ್ಸೆಪ್ಟ್ ಮಾಡಬಾರ್ದು ಶೋಧನೆ. ಸರಿನಾ? ಅಲ್ಲಿ ಜಯ ಇರ್ತದೆ. ಕಿವಿಯುಳ್ಳವನು ಕೇಳಲಿ, ಕೇಳಿಕೊಂಡು ಅನುಸರಿಸುವವನಿಗೆ ಜಯ. ಜಯ ಹೊಂದುವವನು ಯೇಸುವಿನ ಜೊತೆ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಾನೆ. ಅದು ಈ ಲೋಕದಲ್ಲಿಯೇ ಕೂತ್ಕೊಂಡಿರ್ತಾನೆ. ನಾವು ಎಣಿಸಿದ ಹಾಗೆ ಎಲ್ಲ ದೇವರು ಕಾರ್ಯ ಮಾಡ್ತಾರೆ. ಒಳ್ಳೊಳ್ಳೆ ಕಾರ್ಯಗಳು ನಡೀತದೆ, ಅದ್ಭುತ ಸೂಚನೆ ಕಾರ್ಯಗಳೆಲ್ಲ ನಡೆಸ್ತಾರೆ. ಆಮೇಲೆ ಶೋಧನೆಯನ್ನು ಗೆಲ್ಲುವ. ಶೋಧನೆ ಬಂದಾಗ ರಿಯಾಕ್ಟ್ ಮಾಡಬೇಡಿ, ಸೈಲೆಂಟ್ ಆಗಿರಿ, ರಿಯಾಕ್ಟ್ ಮಾಡಬೇಡಿ. ಜಸ್ಟ್
ಎಷ್ಟು ಮೌನವಾಗಿರ್ತೇವೋ. ಪಿಲಾತನ ಎಷ್ಟು ಮಾತಾಡಿದ್ರು ಯೇಸು ರಿಯಾಕ್ಟ್ ಮಾಡಿಲ್ಲ. ಹೌದಾ? ಒಂದೇ ಒಂದು ಮಾತಿಗೆ ನೀನು ಮೆಸ್ಸೀಯನ ಅಂತ ಕೇಳಿದ್ರೆ ನೀನೇ ಹೇಳಿದ್ದೆ ಅಂತ ಹೇಳ್ತಾರೆ. ಯಹೂದರ ರಾಜ ಅಂತ ಕೇಳಿದಾಗ ನೀನೇ ಹೇಳಿದ್ಯಲ್ಲ ಅಂತ ಹೇಳ್ತಾರೆ. ಬೇರೆ ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಒಳ್ಳೆ ಮಾತಿಗೆ ಮಾತ್ರ ಅವರು ರಿಯಾಕ್ಟ್ ಮಾಡಿದ್ರು. ಇದೇ ಸತ್ಯ. ನಮ್ಮ ಜೀವನದಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ಶೋಧನೆಗಳಿದ್ದಾವೆ. ಎಲ್ರೂ ಅರ್ಥ ಮಾಡ್ಕೊಳ್ಳಿ. ದೃಢವಾಗಿರಿ. ಜಯಿಸುವವನು ಆತನ ಜೊತೆ ಕೂತ್ಕೊಳ್ತಾರೆ. ಅದು ಪರಲೋಕದಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲಿ ಸಹ ಆತನು ಬಂದು ನಮ್ಮೊಳಗೆ ಕೂತ್ಕೊಂಡ್ ಬಿಡ್ತಾರೆ. ಅಂದ್ರೆ ನಾವು ಪರಲೋಕದಲ್ಲಿ ಇರೋ ಸಿಂಹಾಸನದಲ್ಲಿ ಕೂತ್ಕೊಂಡ ಹಂಗೆ ಇರ್ತೀವಿ, ರೂಲ್ ಮಾಡ್ತಾ ಇರ್ತೀವಿ ಎಲ್ಲ ಶೋಧನೆಗಳ ಮೇಲೆ. ನಮ್ಮ ಶತ್ರು ಮನುಷ್ಯನಲ್ಲ. ಎಲ್ರು ತಿಳ್ಕೊಳ್ಳಿ, ನಮ್ಮ ಶತ್ರು ಮನುಷ್ಯನಲ್ಲ. ಕೆಲವೊಮ್ಮೆ ನಾವು ಬುದ್ಧಿಹೀನರಾಗ್ತೀವಿ, ಮನುಷ್ಯರನ್ನು ಶತ್ರು ಮಾಡ್ಕೊಳ್ತೀವಿ, ನಮ್ಮ ಸ್ವಂತವರನ್ನು ಶತ್ರು ಮಾಡ್ಕೊಳ್ತೀವಿ, ನಮ್ಮ ಅಕ್ಕಪಕ್ಕದಲ್ಲಿರುವವರನ್ನು ಶತ್ರು ಮಾಡ್ಕೊಳ್ತೀವಿ, ನೆರೆಹೊರೆಯವರನ್ನು ಶತ್ರು ಮಾಡ್ಕೊಳ್ತೀವಿ, ನಮ್ಮ ಸ್ವಂತ ಕುಟುಂಬದವರನ್ನು ಶತ್ರು ಮಾಡ್ಕೊಳ್ತೀವಿ ಅಲ್ವಾ? ಸಿಟ್ಟು ಬರುತ್ತೆ, ಇಲ್ಲ ಅಂತ ಇಲ್ಲ. ಕ್ಷಣ ಮಾತ್ರದಲ್ಲಿ ಕ್ಷಮಿಸಿ ಒಂದಾಗ್ಬೇಕು. ನಮ್ಮ ಹೆಂಡತಿ ಆಗ್ಲಿ, ಗಂಡನಾಗ್ಲಿ, ಮಕ್ಕಳಾಗ್ಲಿ, ಸಹೋದರ ಆಗ್ಲಿ, ಸಹೋದರಿ ಆಗ್ಲಿ, ಯಾರು ನಮ್ಮ ಶತ್ರು ಅಲ್ಲ. ಶೋಧಿಸುವವನಲ್ಲಿ ಬಂದಿರ್ತಾನೆ, ಸೈತಾನನಲ್ಲಿ ಬಂದಿರ್ತಾನೆ ನಮ್ಮನ್ನು ಶಿಕ್ಷೆ ಹಾಕ್ಲಿಕ್ಕೆ. ನಾವೇನ್ ಮಾಡ್ತೀವಿ? ಬುದ್ಧಿ ಇಲ್ಲದವರಾಗಿ ನಮ್ಮ ಸ್ವಂತವರನ್ನೇ ನಾವು ಎದುರು ಹಾಕೊಳ್ತೀವಿ. ಅವ್ರ ಮೇಲೆ ವಾರ್ ಮಾಡ್ತಾ ಇರ್ತೀವಿ, ಜಗಳ ಮಾಡ್ಕೊಂಡು ಯುದ್ಧ ಮಾಡ್ತಾ ಇರ್ತೀವಿ ನಮ್ಮ ಸ್ವಂತವ್ರ ಜೊತೆ, ನಮ್ಮ ಅಕ್ಕಪಕ್ಕದವ್ರ ಜೊತೆ. ನಮಗೆ ಗೊತ್ತಿರಲ್ಲ ಅಲ್ಲಿ ಶೋಧನೆ ಆಗ್ತಾ ಇದೆ ಅಂತ. ಅರ್ಥ ಆಗ್ತಿದೆ? ಯೇಸು ಸೈತಾನ್ ಜೊತೆ ಯುದ್ಧ ಮಾಡ್ಬೋದಿತ್ತು, ಹೊಡೆದು ಹಾಕ್ಬೋದಿತ್ತು ಅವಾಗ್ಲೇ ಅವ್ರನ್ನ. ಅದನ್ನ ಮಾಡಿಲ್ಲ ಯೇಸು. ಅವನೇ ಬಿಟ್ಟು ಓಡಿ ಹೋದ. ಜಸ್ಟ್ ಹೋಗು ಅಂದ್ರೆ ಇಲ್ಲಿಂದ. ದಟ್ ಈಸ್ ಕಾಲ್ಡ್ ವಿಸ್ಡಮ್. ಅದೇ ಜ್ಞಾನ, ಬುದ್ಧಿ. ಸರಿನಾ? ಇದು ಸತ್ಯ. ಸೊ ಈ ಸತ್ಯ ನಾವು ತಿಳ್ಕೊಂಡಿರುವ, ಈಗ ಪ್ರಾರ್ಥನೆ ಮಾಡುವ, ದೇವರು ಅದಕ್ಕೆ ಬೇಕಾದ ಕೃಪೆ ಮತ್ತು ತಾಳ್ಮೆ ನಮಗೆ ಕೊಡ್ಲಿ ಅಂತ, ಜ್ಞಾನ ಮತ್ತು ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡುವ. ಬನ್ನಿ. ಲೋಕದ ತಂದೆ, ಹೇಗೆ ನಿನ್ನ ಮಗನಾದ ಯೇಸುವಿಗೆ ಶೋಧನೆಯನ್ನು ಗೆಲ್ಲಿಕ್ಕೆ ಶಕ್ತಿ ಕೊಟ್ಟಿಯೋ, ಪರಿಶುದ್ಧಾತ್ಮನ ಸಹಾಯವನ್ನು ಮಾಡಿದೆಯೋ, ಅದೇ ರೀತಿಯಾಗಿ ನಮ್ಮೆಲ್ಲರನ್ನು ಸಹಾಯ ಮಾಡು. ಶೋಧನೆಗಳಿಂದ ತಪ್ಪಿಸಿಕೊಳ್ಳಿಕ್ಕೆ, ಶೋಧನೆಗೆ ಒಳಪಡದಂತೆ ಗಟ್ಟಿಯಾಗಿ ನಿಲ್ಲಿಕ್ಕೆ ಮತ್ತು ಬರುವಂತ ಎಲ್ಲ ಕೇಡಿನಿಂದ ತಪ್ಪಿಸಿಕೊಳ್ಳಿಕ್ಕೆ ನಮಗೆ ಮಾರ್ಗವನ್ನು ಓಪನ್ ಮಾಡಿ. ನಮಗೆ ನಿನ್ನ ಸಹಾಯ ಬೇಕು. ನೀವಿಲ್ಲದೆ ನಾವೇನು ಇಲ್ಲ ಸ್ವಾಮಿ. ಈ ಶೋಧನೆಯಲ್ಲಿ ಗೆಲ್ಬೇಕಂದ್ರೆ ನೀವು ಬೇಕು ನಮ್ಮ ಜೊತೆ. ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬರಿಗೂ ಆ ಶಕ್ತಿ ಕೊಡು. ಪ್ರತಿಯೊಬ್ಬರಿಗೂ ಶಕ್ತಿ ಕೊಡು ಸ್ವಾಮಿ. ಎಲ್ರಿಗೂ ಸಹಾಯ ಮಾಡ್ತಾರೆ. ಹೌದಪ್ಪ, ಎಲ್ರಿಗೂ ಸಹಾಯ ಮಾಡು. ಎಲ್ರಿಗೂ ಸಹಾಯ ಮಾಡು. ಎಲ್ಲರ ಹೃದಯದಲ್ಲಿ ಮಾತಾಡು. ಒಂದು ಪ್ರತ್ಯೇಕ ಬಲ ಕೊಡು ನಿನ್ನ ಆತ್ಮನಂತ. ಎಲ್ಲರ ಜೊತೆ ಮಾತನಾಡುತ್ತೆ. ಎಲ್ಲರಿಗೂ ಜಯದಲ್ಲಿ ಕೊಂಡು ನಡೆಸು ಕರ್ತನೆ. ಇದೇ ನಮ್ಮ ಪ್ರಾರ್ಥನೆ ಆಗಿದೆ. ನಾವು ಜಯ ಹೊಂದಿ ಶೋಧನೆಯನ್ನು ಗೆದ್ದು ನಿನ್ನ ಮಕ್ಕಳಾಗಿ ನಿನ್ನನ್ನು ಮಹಿಮೆ ಪಡಿಸುವಂತೆ ನಮ್ಮನ್ನು ಬಲಪಡಿಸಪ್ಪ. ನಿಮಗೆ ವಂದನೆ, ಸ್ತೋತ್ರ ಉಂಟಾಗಲಿ. ಯೇಸುವೇ ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಆಮೇಲೆ ಆಮೇನ್. Amen. God bless you. Amen.